ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಗುರು ಬಸವೇಶ್ವರರ ಪಾದಗಳಲ್ಲಿ ವಂದನೆಗಳು ಸಮರ್ಪಿಸಿ ಬಸವಾದಿ ಶರಣರನ್ನು ಸಮಾನತೆ ಹಾಗೂ ಮಾನವೀಯ ಮೌಲ್ಯಗಳಿಗೆ ದುಡಿದಿರುವಂಥ ಜಗತ್ತಿನ ಎಲ್ಲ ಮಹಾತ್ಮರನ್ನು ಸ್ಮರಿಸಿಕೊಂಡು ಇವತ್ತು ನಮ್ಮ ಕನ್ನಡ ನಾಡಿನೊಳಗೆ ಕರ್ನಾಟಕದೊಳಗೆ ಒಂದು ಕೋಲ್ಹಾಪುರದ ಕಾಡಸಿದ್ದೇಶ್ವರ ಮಠದ ಕನ್ನೇರಿ ಸ್ವಾಮಿಗಳು ಅನ್ನುವಂಥವ್ರೊಬ್ಬರು ಬಸವಾದಿ ಶರಣರ ಬಗ್ಗೆ ಒಂದು ಹೊಸ ವಿವಾದ ತೊಗೊಂಡು ಬಂದಾರ. ಅವ್ರಿಗೆ ಅದು ವಿವಾದ ಅನಿಸಿಲ್ಲ, ಯಾಕೆ ಅವ್ರಿಗೆ ಅಧ್ಯಯನ ಇಲ್ಲ ಅಂತ ನನಗೆ ಅನಿಸ್ತದೆ. ಬಸವಾದಿ ಶರಣರ ಬಗ್ಗೆ ಆಳವಾದ ಅಧ್ಯಯನ ಮಾಡಬೇಕು. ಆಳವಾದ ಅಧ್ಯಯನ ಮಾಡ್ತಕ್ಕಂಥದ್ದು ಕೊರತೆ ಇರೋದ್ರಿಂದ ನಮ್ಮ ಬಸವಾದಿ ಶರಣರು ಕೂಡ ಹಿಂದೂ ಅಂತ ತೊಗೊಂಡು ಹೊಂಟಾರ. ಹಿಂದೂ ಅನ್ನೋದು ಏನು ರೀ? ಅದು ಹಿಂದೂ ನೀವು ಮಾಡ್ಕೊರಿ, ನಾವು ಬ್ಯಾಡಲ್ತಿಲ್ಲ. ನಿಮಗೆ ನೀವು ಏನಾರ ಹೇಳ್ಕೊಳ್ರಿ. ಶರಣರಿಗೆ ಯಾಕೆ ಹಿಂದೂ ಜೋಡಿಸ್ತಾ ಇದ್ದೀರಾ? ಹಿಂದೂಗಳೇ ಇದ್ದರು, ಆ ಕಾಲಕ್ಕೆ ಹಿಂದೂ ಶಬ್ದ ಇತ್ತಾ? ಏನು ಮನಸ್ಸಿಗೆ ಬಂದಂಗೆ ಮಾತಾಡ್ತಿರಲ್ಲ ರೀ ಸ್ವಾಮಿಗಳೇ. ಅದು ತಂದು ಸಮಾಧಾನ ಹೇರ್ತಾ ಇದ್ದೀರಾ? ಬಸವಣ್ಣವ್ರನ್ನ ಹಿಂದೂ ಮಾಡ್ಕೊತ ಹೊಂಟೀರಾ? ಹಿಂದೂಗಳ ಬಗ್ಗೆ ಹೇಳ್ತೀನಿ ಕೇಳಿ. ಕಾಡಸಿದ್ದೇಶ್ವರ ಸ್ವಾಮಿಗಳು ನಿಮಗೆ ಸ್ಪೆಷಲ್ಲು. ನೀವು ಭಾಳ ಕ್ರಾಂತಿ ಮಾಡೋಕೆ ಹೊಂಟೀರಿ ಕಾಣ್ತದೆ. ಯಾಕೆ ನಿಮ್ಮ ಹಿಂದೆ ಏನಿದೆಯೋ ಗೊತ್ತಿಲ್ಲ ನನಗೆ. ಯಾಕಂದರೆ ಭಾಳ ದೊಡ್ಡ ಜಾಲ ಇದೆ ನಿಮ್ಮ ಹಿಂದೆ ಅಂತ ನನಗೆ ಅನಿಸ್ತದೆ ಈ ಲೆಕ್ಕ ನೋಡಿದ್ರೆ. ಹಿಂದೂ ಅನ್ನೋ ಶಬ್ದ ನಿಮ್ಮ ಮೋಹನ್ ಭಾಗವತ್ ಹೇಳ್ತಕ್ಕಂಥದ್ದು. ನಿಮ್ಮವರೆಲ್ಲ ಮೋಹನ್ ಭಾಗವತ್ RSSನ ಮುಖಂಡರು, ಸರ್ವೋಚ್ಚ ನಾಯಕರವರು RSS. ಅದು ಅವ್ರು ಹೇಳ್ತಾರೆ ಕೇಳಿ, ನಂದು ನಂಬೇಡ್ರಿ, ಯಾವುದಾದ್ರು ನಂಬಿರಿ. ಹಿಂದೂ ಶಬ್ದ ವೇದೋಮೆ ನೈ ಹೇ, ಇದು ಮೋಹನ್ ಭಾಗವತ್ ಹೇಳೋದು. ಹಿಂದೂ ಶಬ್ದ ಪದ ಏನದಲ್ಲ, ಇದು ವೇದಗಳಲ್ಲಿ ಇಲ್ಲ, ಮುಗಿತಾ? ಅದು ಉಪನಿಷತ್ತುಗಳಲ್ಲಿ ಇಲ್ಲ, ಅದು ರಾಮಾಯಣ ಮಹಾಭಾರತದಲ್ಲಿ ಇಲ್ಲ, ಅದು ಭಗವದ್ಗೀತೆಯಲ್ಲಿ ಇಲ್ಲ ಅಂತ ಯಾರು ಹೇಳ್ತಾರಿದು? ಮೋಹನ್ ಭಾಗವತ್ ನಿಮ್ಮ ಮುಖಂಡರು. ಯಾರು RSS ಅಂತ ಹೇಳ್ತೇನೆ. ನೀವು ಒಳ್ಳೆಯವರು ಕೆಟ್ಟರು, ನನಗೆ ಅದರಿಂದ ಏನಾಗಬೇಕಾಗಿಲ್ಲ. ಸತ್ಯ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಅವರೇ ಹೇಳ್ತಾರೆ. ಇನ್ನು ಮತ್ತೊಂದು ಹೇಳ್ತೀನಿ ನಿಮಗೆ, ನಿಮ್ಮದೇ ಪ್ರಧಾನಮಂತ್ರಿ. ಯಾಕೆ ಈ ಬಡ್ರ ಬಗ್ಗೆ ಏನು ಮಾಡ್ರಿ ನಿಮ್ಗೆ ಎಲ್ಲ ಗೊತ್ತದ, ಏನು ನಡೆದ ಗದ್ದಲ ಈಗ ದೇಶದಾಗ. ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ಯಾರು ನರೇಂದ್ರ ಮೋದಿ ಸಾಹೇಬರು ಹೇಳ್ತಾರೆ, ನೈ 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 ಹಮ್ ನೈ ಮಾನ್ತೆ, ಹಿಂದೂ ಧರ್ಮ ನೈ ಮಾನ್ತೆ, ಹಮ್ ಹಿಂದೂ ಧರ್ಮ ಬೋಲ್ಕೆ ಹಮ್ ನೈ ಮಾನ್ತೆ. ಹಾಂ ಮಾನ್ತೆ ನೈ ವಾದ ಮಾಡ್ಯಾರವು. ಯಾರು? ಆ್ಯಂಕರ್ಗಳ ಜೊತೆ, TV ಅವ್ರ ಜೊತೆ, ಮಾಧ್ಯಮದವ್ರ ಜೊತೆ ವಾದ ಮಾಡ್ತಾರೆ. ನಾವು ಹಿಂದೂ ಧರ್ಮದ ನಾನು ಒಪ್ಪಲ್ಲ. ಯಾರು ಹೇಳಿದ್ದು? ನರೇಂದ್ರ ಮೋದಿ ಅವ್ರು ಹೇಳಿದ್ರಿ. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಅವ್ರು ಹಂಗೆ ಯಾರೋ ಹೇಳ್ಕೊತ ಹೊಂಟಾರ, ಬಳಸ್ಕೊತ ಹೊಂಟಾರ, ಅದು ಮತ್ತು ಬೇರೆ, ಅದ್ರ ಬಗ್ಗೆ ನಾವು ಹೋಗಲ್ಲ. ಆದರೆ ಇದಕ್ಕೆ ಆಧಾರ ಇಲ್ಲ ಅನ್ನುವಂಥದ್ದನ್ನು ನಮ್ಮ ನರೇಂದ್ರ ಮೋದಿ ಅವ್ರು ಹೇಳಿದ್ರು. ಇನ್ನು ಮತ್ತೊಂದು ಮೂರನೇದು ಯಾರು ಹೇಳಿದ್ರು? ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್. ಹಿಂದೂ ಅನ್ನೋದು ಒಂದು ಧರ್ಮ ಇಲ್ಲ ಅನ್ನೋದು ಸುಪ್ರೀಂ ಕೋರ್ಟೇ ಹೇಳಿದೆ. ಏನಂತೀರ? ಸುಪ್ರೀಂ ಕೋರ್ಟೇ ಹೇಳ್ತು. ಎಲ್ಲರೂ ಓದಿರಿ, ಕೇಳಿರಿ, ಎಲ್ಲ ಮಾಡಿರಿ. ಆದ್ದರಿಂದ ಇದು ಸರಿಯಾದ ಹಿಂದೂ ಅನ್ನೋಂಥದ್ದು ಒಂದು ಧರ್ಮ ಅಲ್ಲ ಅಂತ ಅವ್ರು ಹೇಳ್ತಾರೆ. ನೀವು ಧರ್ಮ ಅಂತ ಹೇಳ್ಕೊರಿ, ನಮ್ಮದೇನೂ ತಕರಾರಿಲ್ಲ. ಇದಕ್ಕೆ ಹಿಂದೆ ಬೇಸಿಗೆ ಏನೂ ಇಲ್ಲ. ವೇದಗಳಲ್ಲಿ ಇಲ್ಲ, ಉಪನಿಷತ್ತುಗಳಲ್ಲಿ ಇಲ್ಲ, ಆಗಮಗಳಲ್ಲಿ ಇಲ್ಲ, 18 ಪುರಾಣಗಳಲ್ಲಿ ಇಲ್ಲ ಹಿಂದೂ ಶಬ್ದ, ರಾಮಾಯಣದಲ್ಲಿ ಇಲ್ಲ, ಮಹಾಭಾರತದಲ್ಲಿ ಇಲ್ಲ, ಮಹಾಭಾರತದ ಅಂಗವಾಗಿರುವಂಥ ಭಗವದ್ಗೀತೆಯಲ್ಲಿ ಇಲ್ಲ. ನೀವು ಭಾಳ ಸರ್ವೋಚ್ಚ ಅಂತ ತಿಳ್ಕೊತಿರಲ್ಲ. ವರ್ಣವಾದವನ್ನು ಪ್ರತಿಪಾದನೆ ಮಾಡೋದು ಅಂತ ಭಗವದ್ಗೀತೆಯಲ್ಲಿ ಹಿಂದೂ ಶಬ್ದ ಇಲ್ಲ. ಆನಂತರ ಬಂದಂಥ ಬ್ರಹ್ಮಸೂತ್ರದಲ್ಲಿಲ್ಲ. ನೀವು ಪ್ರಸ್ಥಾನತ್ರ ಅಂತ ಕರಿತೀರಲ್ಲ. ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ ಕೂಡಿ 3ಕ್ಕೆ ಪ್ರಸ್ಥಾನತ್ರಗಳು ಅಂತ ಕರೀತಾರೆ. ಇವುಗಳಲ್ಲಿ ಹಿಂದೂ ಶಬ್ದ ಬರಲ್ಲ. ಎಲ್ಲಿ ಬಂತು ಹಂಗಾದ್ರೆ? ನೀವು ಅದನ್ನು ತೊಗೊಂಡವ್ರಿ, ನಮ್ಮದೇನು ತಕರಾರಿಲ್ಲ. ಆದರೆ ನಿಮಗೆ ಬೇಸಿಲ್ಲ. ಈ ಶಬ್ದಕ್ಕೆ ಯಾವುದೇ ಆಧಾರ ಇಲ್ಲ. ನತ್ತಿ ಇರ್ಲತ್ತಿರ ನೆತ್ತಿಗೆ ಮಂದಿಗೆಲ್ಲ ಪಾಪ. ನಾವು ಭಾರತೀಯರು ನಾವು, ನೀವು ಬ್ರಾಹ್ಮಣ ಹಿಡ್ಕೊಂಡು ಅಸ್ಪೃಶ್ಯರವರೆಗೆ ಎಲ್ಲ ಸಮಾಜರು ನಾವು ಹೊಂದಿದ್ದೀವಿ. ನಾವು ಭಾರತೀಯರು ಅನ್ನೋದು ಅಭಿಮಾನ ಹುಟ್ಟಿಸ್ರಿ. ಆ ಹಿಂದೂ ಯಾಕೆ ತೊಗೊಂಡು ಹೊಂಟ್ರಿ? ನೋಡು, ತೊಗೊಂಡು ನೀವು ತೊಗೊಳ್ರಿ, ನಾವು ಬೇಡಲತ್ತಿಲ್ಲ. ಅದು ಬಸವಾದಿ ಶರಣರಿಗೆ ಯಾಕೆ ಹಚ್ತಾ ಇದ್ದೀರಿ? ಕಾಡಸಿದ್ದೇಶ್ವರ ಸ್ವಾಮಿಗಳೇ ಬಸವಾದಿ ಶರಣರಿಗೆ ಯಾಕೆ ಹೇಳ್ತಾ ಇದ್ದೀರಿ? ಈಗ ಹೇಳ್ದಲ್ಲ, ಮೋಹನ್ ಭಾಗವತ ಹಿಂದೂ ಧರ್ಮ ಅಲ್ಲ ಅಂದರು. ನರೇಂದ್ರ ಮೋದಿ ಹೇಳಿದ್ರು, ಸರ್ವೋಚ್ಚ ನ್ಯಾಯಾಲಯ ಹೇಳಿತು. ಇನ್ನೊಬ್ರದ್ದು ಹೇಳ್ತೀನಿ, ದಯಾನಂದ ಸರಸ್ವತಿ ಅಂತ ಹೋಗಿದ್ದಾರೆ ಇತ್ತೀಚೆಗೆ. ಭಾಳ ದೊಡ್ಡ ಮಹಾತ್ಮರು, ಬ್ರಾಹ್ಮಣರಲ್ಲಿ ಭಾಳ ದೊಡ್ಡ ಮಹರ್ಷಿ ಅಂತ ಕರೀತಾರೆ, ದಯಾನಂದ ಸರಸ್ವತಿ ಮಹರ್ಷಿ ಅಂತ. ಅವರೇನು ಹೇಳಿದ್ರು? ಹಿಂದೂ ಅನ್ನೋಂಥದ್ದು ಯಾವುದೇ ಧರ್ಮ ಇಲ್ಲ, ಈ ಶಬ್ದ ಏನಂತ ವೇದದಾಗಿಲ್ಲ, 108 ಉಪನಿಷತ್ತುಗಳು ಇಲ್ಲ ಅಂತ ಹೇಳಿದ್ರು ಅವರು ಹೇಳಿದ್ದಾರೆ. ಆಮೇಲೆ ಆಚಾರ್ಯ ರಜನೀಶ್ ಅಂತ ಆಗಿದ್ದಾರಲ್ಲ, ಅವರು ಕೂಡ ಹಿಂದೂ ಯಾವ ಧರ್ಮ ಇಲ್ಲ, ಯಾವ ಶಾಸ್ತ್ರಕ್ಕೆ ಆಧಾರ ಇಲ್ಲ ಅಂತ ಅವರು ಹೇಳಿದ್ರು. ಈ ಆಧಾರ ಇಲ್ಲದೇ ತೊಗೊಂಡು ಹೊಂಟಾರೆ. ಎಲ್ಲಕ್ಕೂ ಆಧಾರ ಇಲ್ಲ. ಎಲೆಕ್ಷನ್ಗೆ ಆಧಾರ ಇಲ್ಲಲ್ಲ. ಮತ್ತು ಈಗ ಹೊಡ್ಕೊಂಡು ಹೊಂಟ್ರಿ ನೋಡು, EVMದಾಗ ಎಲ್ಲ ಎಲೆಕ್ಷನ್ ಹೊಡೆಯೋದು, ಗೆದೆಯೋದು, IVMಗಳು ಹೋಗಿ ಸುಟ್ಟಾಕೋದು. ಯಾಕೆ ಆಧಾರ ಇಲ್ಲದೆ ಬರೋದು ಎಲ್ಲ ಬದುಕು. ಈ ಧರ್ಮನೂ ಹಾಗೆ ಮಾಡೋಕೆ ಹೊಂಟ್ರಿ. ಅದಕ್ಕೋಸ್ಕರವಾಗಿ ಹಿಂದೂ ಅನ್ನುವಂಥ ಶಬ್ದ ಇದು ಯಾರು ಮತ್ತೊಬ್ರು ಹೇಳ್ತಾರೆ,
ಯಾರು ಅಂತಂದರೆ ಇತ್ತೀಚಿನ ಒಬ್ಬ ನ್ಯಾಯಮೂರ್ತಿಗಳು BJ ಕೋಲ್ಸೆ ಅಂಥೇಳಿ ಅವರು ಕೂಡ ಇದು ಪರ್ಷಿಯನ್ದವರು ನಮಗೆ ಕೊಟ್ಟಂಥ ಬೈಗುಳ ಅಂತ ಅವ್ರು ಹೇಳ್ತಾರೆ. ಅವರ ಅಭಿಪ್ರಾಯ, ನಂದಲ್ಲ. ಇವರು ಬ್ರಾಹ್ಮಣರೇ. ಹಿಂದೂ ಅನ್ನುವಂಥ ಶಬ್ದ ನಮಗೆ ಬೈಗುಳ, ಪರ್ಷಿಯನ್ದವ್ರು ನಮಗೆ ಬೈಗುಳಾಗಿ ಕೊಟ್ಟಾರೆ ಇದು ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಅಭಿಮಾನ ರೀ? ನಿಮ್ಮವ್ರು ಹೇಳಿದಾರಲ್ಲ, ನೀವು ಹೇಳ್ಕೊರಿ, ನಮ್ಮ ಬ್ರಾಹ್ಮಣ ಸಮಾಜ ಅಂತ ಹೇಳ್ಕೊರಿ, ಅದ್ರಾಗ ಏನು ತಪ್ಪಿಲ್ಲ. ಆರ್ಯರು ಅಂತ ಹೇಳ್ಕೊರಿ, ಯಾಕೆ ಆರ್ಯರು ಅಂದ್ರೆ ತಿಳಿದವರು ಅಂತ ಅರ್ಥ. ಅದ್ರ ಬಗ್ಗೆ ಎಷ್ಟು ತಿಳ್ಕೊಂಡರು, ಎಷ್ಟು ಆಚರಣೆ ಮಾಡೋರು ಅದು ಮಾತು ಬೇರೆ. ವೈದಿಕರು ಅಂದ್ರೆ ಅದು ಮಹಾಜ್ಞಾನಿಗಳು ಅಂತ ಅರ್ಥ, ಅದನ್ನು ಬೆಳೆಸಿರಲ್ಲ. ಇವೆಲ್ಲಕ್ಕೆ ಬಿಟ್ಟು ವೈದಿಕ ಹೆಸರ ಮೇಲೆ, ಬ್ರಾಹ್ಮಣ ಹೆಸರ ಮೇಲೆ, ಆರ್ಯ ಹೆಸರ ಮೇಲೆ ಇವರೆಲ್ಲ ತಪ್ಪು ಮಾಡಿದಾರೆ ಅಂಥೇಳಿನೇ ಮನುಷ್ಯರಲ್ಲಿ ಭೇದ ಮಾಡ್ಯಾರ ಅಂಥೇಳಿ ಮಹಾಗುರು ಬಸವಣ್ಣವರು ಮನುಷ್ಯರೆಲ್ಲ ಒಂದು ಅಂದರು. ನಮ್ಮನೆ ವರ್ಣಾಶ್ರಮವನ್ನು ನಂಬೋದಿಲ್ಲ. ಬಸವಾದಿ ಶರಣರು ವರ್ಣ ಒಪ್ಪೋದಿಲ್ಲ. ವರ್ಣನಾಂ ಕೆಂ ಪ್ರಯೋಜನ ಅಂತಾರೆ. ವರ್ಣಗಳು ಅದರಿಂದ ಅರ್ಥ ಏನು ಅಂತಾರೆ. ಅದಕ್ಕೆ ವರ್ಣ ನಂಬಲಿಲ್ಲ, ಜಾತಿಭೇದ ನಂಬಲಿಲ್ಲ. ಹೊಲೆ ಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ. ಜಲಬಿಂದುವಿನ ವ್ಯವಹಾರ ಒಂದೇ. ಆಶ ಆಮಿಷ ಹರುಷ ವಿಷಯಾದಿಗಳೆಲ್ಲ ಒಂದೇ. ಏನನ್ನು ಓದಿ ಏನು ಕೇಳಿ ಏನು ಫಲ? ಕುರಜನೆಂಬುದಕ್ಕೆ ಯಾವುದು ದ್ರಷ್ಟ? ನನ್ನ ಜಾತಿ ಶ್ರೇಷ್ಠ ಅನ್ನೋದಕ್ಕೆ ಯಾವುದು ಆಧಾರ ಇದೆ ನಿನಗೆ ಅಂತ ಕೇಳ್ತಾರೋ. ನಮ್ಮ ಶರಣರು ಕೇಳ್ತಾರೆ ರೀ. ಕರ್ಣದಲ್ಲಿ ಜನಿಸಿದ್ರು ಉಂಟೆ ಜಗದೊಳಗೆ. ಸಪ್ತ ಧಾತು ಸಮಂ ಪಿಂಡಂ ಸಮಯೋನಿ ಸಮೋದ್ಭವಂ ಅಂತಾರೋ. ಕಿವ್ಯಾಗ ಯಾರು ಹುಟ್ಟ್ಯಾರನ್ರಿ? ಎಲ್ಲರಿಗೂ ಸಪ್ತ ಧಾತು ಸಮಾನ ಅದಾವ. ಯಾಕೆ ಮನುಷ್ಯರಲ್ಲಿ ಭೇದ ಮಾಡ್ತೀರಾ? ಇವತ್ತು ನೀವು ಭೇದ ಮಾಡ್ಕೊತೇ ಹೊಂಟಿರಲ್ಲ. ಹಿಂದೂ ಮನೇನು ಭಾರತ ದೇಶ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂದು ಆಯ್ತಮ್ಮ. ನೀವು ಘೋಷಣೆ ಆಗಿದ್ದು ಭಾಳ ಸಂತೋಷದ ಘೋಷಣೆ ಅದು. ಹಾಗಿದೆಯಾ? ಇದೇನು? ನಿನ್ನೆ 2 ದಿವಸದ ಹಿಂದೆ ಕೇಳ್ರಿ ಕನೇರ ಸ್ವಾಮಿಗಳೇ, ಇತಿಹಾಸ ಮಾಡೋಕ್ಕೆ ಹೊಂಟಿರಲ್ಲ. 2-3 ದಿನ ಕಾನ್ಪುರದೊಳಗೆ ಒಬ್ಬ ದಲಿತರು 3 ಹುಡುಗರು ಗಂಗಾ ನದಿಗೆ ಸ್ನಾನ ಮಾಡಿದ್ರೆ ಬಡಗಿ ತೊಗೊಂಡು ಮೈಯೆಲ್ಲ ಬಡಿದ್ರು ಅವರಿಗೆ. 2 ದಿವಸದ ಮಾತಿದು, ಏನು ಕಥೆ ಅಲ್ಲ, ಪುರಾಣ ಅಲ್ಲ. ಮಧ್ಯಪ್ರದೇಶದ ಒಬ್ಬ ಹೆಣ್ಮಗಳು, ಅದು ಯಾರು BJP ನಾಯಕಿ ಎಂತಕಿನೋ ಯಪ್ಪ ನಾನು ನೋಡಿಲ್ಲ. ಜಾರ್ಖಂಡ್ನಲ್ಲಿ ಸೀಮಾ ಪಾತ್ರ ಅನ್ನುವಂಥ ಒಬ್ಬ ಹೆಣ್ಮಗಳು, ಆಕೆ ನಾಯಕಿ. ಆದಿವಾಸಿ ಸುನೀತಾ ಅಂಬ ಇಂಥ ಹೆಣ್ಮಗಳಿಗೆ ಮೂತ್ರ ನೆಕ್ಸಿದಾಳೆ. ನಾವು ಹಿಂದೂ ಇದ್ದೇವೆ ಅಂಥೇಳಿ. ಮೂತ್ರ ನೀವೇನು ಮಲ್ಕೊಂಡಿದ್ರಿ? ಆಗ RSS ಹಿರಿಯರೇ ನೀವೇನು ಮಾಡಿರಿ? ರಾಷ್ಟ್ರ ರಕ್ಷಣೆ ಮಾಡೋರು ಇದ್ರ ಬಗ್ಗೆ ಏನು ವಿಚಾರ ಮಾಡಲ್ಲ. ಮೂತ್ರ ನೆಕ್ಸಿದ ಅಷ್ಟೇ ಅಲ್ಲ, ಟಾಯ್ಲೆಟ್ ಮೇಲೆ ನಾಲಿಗೆ ನೆಕ್ಸಲು ಕಚ್ಚಾಳ ಹೆಣ್ಮಗಳು ಅಂತ ಸುದ್ದಿ ಬಂದಿದೆ. ಏನು ಮಾಡಿದ್ರಪ್ಪ ನೀವು ಹಂಗಾದ್ರೆ? ದೇಶ ಬಂಧು ಅನ್ನೋಂಥವ್ರು, ನಾವು ಒಂದು ಅನ್ನೋಂಥವ್ರು ಇದ್ರ ಬಗ್ಗೆ ಯಾಕೆ ವಿಚಾರ ಮಾಡಲ್ಲ? ಇದೇ ಭಾಳ ಸೀರಿಯಸ್ ಆಗಿ ತೊಗೊಳ್ತೀರಿ. ಬಸವಾದಿ ಶರಣರು ಹಿಂದೂ ಹಚ್ಚಬೇಕಂದ್ರೆ ಇವರು ಜಾತಿವಾದಿಗಳು, ಇವರು ಕೂಡ ಕರ್ಮಠರು, ಇವರು ವೇದ ಉಪನಿಷತ್ತು ಓದಿದ್ರು. ಇದೆಲ್ಲ ನಮ್ಮ ಕತೆ. ಯಾರೋ ಹೇಳಿದ್ರಲ್ಲ, ಈಗ ನೋಡಿದೆ ನಾನು. ವಚನಗಳಲ್ಲೆಲ್ಲ ಉಪನಿಷತ್ತು ವೇದಗಳದ್ದು ಶ್ಲೋಕ ಅದಾವ ಅಂತ ಯಾರು ಹೇಳಿದ್ರು ನಿಮ್ಗೆ ಅವೆಲ್ಲ ಅದ ಅಂತ? 12ನೇ ಶತಮಾನದಲ್ಲಿ ವಚನಗಳಲ್ಲಿ ಶ್ಲೋಕ ಸೇರಿಸಿದ್ದು. ಆಮೇಲೆ ವಚನಗಳು 150 ಸಲ ಪರಿಷ್ಕರಣೆ ಆಗಿದೆ. ಆ ಪರಿಷ್ಕರಣೆ ಮಾಡೋ ಕಾಲಕ್ಕೆ ನಮ್ಮ ಶರಣರಿಗಂತೂ ಎಲ್ಲ ಅವರು ಶರಣ ಸಂಸ್ಕೃತಿ ಹಾಳು ಮಾಡಿದರು. ಇವರು ವಿದ್ಯೆ ಕೊಟ್ಟಿಲ್ಲ, ಬುದ್ಧಿ ಕೊಟ್ಟಿಲ್ಲ. ಆದರೆ ಇವರೆಲ್ಲ ರೈತರು, ಕೂಲಿ ಮಾಡಿ ಬದುಕವರು, ಕೃಷಿ ಕಾಯಕ ಮಾಡಿ ಬದುಕವರು. ವಿದ್ಯಾ ಬುದ್ಧಿ ಇದ್ದಿಲ್ಲ. ಶಾಸ್ತ್ರದಲ್ಲಿರೋದು ಶಾಸ್ತ್ರಿಗಳ ಕೈ ಒಳಗೆ. ಶಾಸ್ತ್ರಿಗಳು ಏನು ಮಾಡಿದ್ರು ಅಂದರೆ ವಚನಗಳು ಪರಿಷ್ಕರಣೆ ಮಾಡೋ ಕಾಲಕ್ಕೆ ಹಳೆದಾಯ್ತು ತಾಡೋಲಿ ಅಂದರೆ ಅದನ್ನು ಹೊಸ ತಾಡೋಲಿಯನ್ನು ಸೇರಿಸೋ ಕಾಲಕ್ಕೆ ಅಲ್ಲಿ ತಂದು ಇದಕ್ಕೆ ಪ್ರಾಚೀನತ್ವ, ಅದರಿಂದ ಇದು ಆಗ್ಯದ ಅಂಥೇಳಿ ಸಂಸ್ಕೃತಿಯಿಂದ ವಚನ ಸಾಹಿತ್ಯ ಬಂದಿದೆ ಅಂತ ಹೇಳೋಕ್ಕೋಸ್ಕರವಾಗಿ ಇವರು ವಚನ ಸಾಹಿತ್ಯದೊಳಗೆ ಸಂಸ್ಕೃತ ಶುಲ್ಕನ ಶೇಷರಪ್ಪ ಪುಣ್ಯಾತ್ಮ ಯಾರು ಸುರೇಶ್ ಬಿರಾದಾರ್ ಕೇಳಿ. ಆದರೆ ಇದ್ದಿದ್ದು ಖರೆ ಅಲ್ಲ. ನಾನು ಆಲ್ರೆಡಿ ಮಾಡಿಕ್ಕಿನ ಒಂದು ಪುಸ್ತಕ ಈಗ ಯಾವುದು ಹೆಂಗೆ ಬಂದದ ಒಳಗೆ ಶುಲ್ಕ ಹೆಂಗೆ ಸೇರ್ಸ್ಯಾವ ಅಂತೇಳಿ. ವಚನಗಳಲ್ಲಿ ಸಂಸ್ಕೃತ ಶ್ಲೋಕ ಆಮೇಲೆ ಸೇರಿದ್ದಾದವ. ಎಲ್ಲೋ ಒಂದು ಒಳ್ಳೆಯದು ನಾನು ಬಳಸ್ಕೊತೀನಪ್ಪ. ಯಾವುದರ ಒಳ್ಳೆಯದು ನಾವು ಬಳಸ್ಕೊತೀವಿ, ಯಾವುದ್ರದಾಗ ಬರೋದು, ಯಾವ ಶಾಸ್ತ್ರದಿಂದ ಬರೋಲ್ಲ. ನಮ್ಮದು ಅಲ್ದೇ ಹೊರಗಿದ್ದು ನಾವು ಬಳಸ್ಕೊತೀವಿ ಒಳ್ಳೇದಕ್ಕೆ, ಅದು ಮಾತು ಬೇರೆ. ಆದರೆ ವಚನಗಳೇನು ಶಿವಯೋಗ ಸೇರಿಸ್ಕೊಂಡಾರಲ್ಲ ಅದ್ರ ಬಗ್ಗೆ ಕ್ಲಿಯರ್ ಮಾಡ್ತೀನಿ ನಾನು. ಅದು ಹೇಳಬೇಕಾಗಿತ್ತು ಮೊದಲೇ. ವಚನಗಳಲ್ಲಿ ಹೆಂಗೆ ಸೇರ್ಸ್ಯಾರಂತಂದರೆ ನೋಡಿ, ವಚನದ ಹೆಂಗೆ ಬರ್ತಂದರೆ ಅದೇ ಅಂತ್ಯಂದೊಡೆ ಅಂತ. ನನ್ನ ವಚನ 2 ಸಾಲ ಹಾಕೋಣ. ಅದೇ ಅಂತ್ಯಂದೊಡೆ ಇಂತ್ಯಂದುದಾಗಿ ಅಂತಾರೆ. ಅದೇ ಅಂತ್ಯಂದೊಡೆ ಅಂಥೇಳಿ ಒಂದು ಶ್ಲೋಕ ಹಾಕ್ತಾರೆ ರೀ. ಆ ಶ್ಲೋಕ ಕೇಳಿ ನಾಡಿನ ಜನತೆ, ನಮ್ಮ ಭಾರತೀಯ ಜನತೆ ಈ ಮಾತಿನತ್ತ ಗಮನ ಕೊಡಿ. ಶರಣದ ಒಂದು ವಚನ ಸಾಲ ಹಾಕಿದ್ರು, ಚನ್ನಬಸವಣ್ಣನದು ಮತ್ತಾರ್ದು ಹಾಕಿದ್ರು ಅಂದರೆ 2 ಸಾಲು ವಚನ ಹಾಕಿ ಅದೇ ಅಂತ್ಯಂದೊಡೆ ಯಾಕಂದರೆ ಅಂತ ಹೇಳಿ 2 ಸಾಲಿನ ಶ್ಲೋಕ ಹಾಕಿ ಇಂತ್ಯಂದುದಾಗಿ ಹಿಂಗೆ ಹೇಳ್ಯದ ಅಂತಾರೆ. ಅಲ್ಲಿ ಯಾವುದ್ರದ್ದು ಅಂತ ಹೇಳಲ್ಲ. ಅಂದ್ರೆ ಆ ನಕಲಿ ಶ್ಲೋಕಗಳು ಸೇರಿಸಿದಾರೆ. ಯಾವುದೋ ನಕಲಿ ಸೃಷ್ಟಿ ಮಾಡೋದು ವಚನದ ಸೇರಿಸೋದು. ಕೆಲವೊಂದು ಯಾವುದೋ ಶಾಸ್ತ್ರದ ಸೇರಿಸಿರ್ಬೋದು, ಅದು ಹೆಚ್ಚಂಗೆ ನಕಲಿ ಶ್ಲೋಕಗಳೇ ಅದಾವೆ. ಯಾಕೆ ಆಧಾರ ಕೊಡಲ್ಲ ಅವರು ಸಂಸ್ಕೃತ ಶ್ಲೋಕದಾಗ. ಅದಕ್ಕೋಸ್ಕರವಾಗಿ ಹಿಂದೂದಿಂದ ವಚನ ಸಾಹಿತ್ಯ ಬಂದದ್ದು ಅನ್ನೋದಾಗಲಿ, ಹಿಂದೂ ಬಸವಣ್ಣವರು ಮಾಡಿದ್ರು ಅನ್ನೋದಾಗಲಿ, ನೀವು ಹಿಂದೂ ಬಗ್ಗೆ ಗೌರವ ಇಟ್ಕೊಂಡು ನಮ್ಮದೇನು ಬ್ಯಾಡಿಲ್ಲ.
ಯಾಕೆ ನೀವು ಯಾರೋ ಯಾವುದೋ ಒಂದು ಭಾರತ ಪಾಕಿಸ್ತಾನ ಹಿಂದೂ ಮುಸ್ಲಿಮ್ ಅನ್ನೋ ದೃಷ್ಟಿಯಿಂದ ಹಿಂದೂ ತೊಗೊಂಡು ಬರ್ರಿ ಬ್ಯಾಡಾಳ್ತಿಲ್ಲ ನಾನು. ಆದರೆ ಬಸವಾದಿ ಶರಣರಿಗೆ ಹಿಂದೂ ಅಂತ ಜೋಡಿಸಬೇಡಿ ದಯಮಾಡಿ. ಯಾಕಂದರೆ ಹಿಂದೂ ಅನ್ನೋದು ಹೇಗಿದೆ ಅಂದರೆ, ನಿಮ್ಮ ಹಿಂದೂ ಸರ್ವೋಚ್ಚ ಗುರು ಯಾರು ರೀ? ನೀವು ಸರ್ವೋಚ್ಚ ಜಗದ್ಗುರು ಅಂತ ಯಾರಿಗೆ ಕರಿತೀರಿ? ಶಂಕರಾಚಾರ್ಯರು, ಅವಿಮುಕ್ತೇಶ್ವರ ಶಂಕರಾಚಾರ್ಯ ಭಾಳ ಜಿಗಿದುಗಿದು ಮಾತಾಡ್ತಾರೆ ನೋಡ್ರಿ ಹಿಂದೂ ಧರ್ಮದವರು. ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾತಾಡ್ತಾರಪ್ಪ ಅವ್ರ ಮಾತು ಕೇಳಬೇಕು ನೀವು. ನಾನು ವರ್ಣ ವ್ಯವಸ್ಥೆಯನ್ನು ಕೇಳ್ರಿ ಹಿಂದೂವಾದಿಗಳೇ ಕನ್ನೇರಿ ಸ್ವಾಮಿಗಳೇ, ಗೌರವದಿಂದ ಹೇಳ್ತಾ ಇದ್ದೀನಿ ನಿಮಗೆ. ಇದು ನಿಮ್ಮ ಜಗದ್ಗುರು ಹೇಳಿದ್ದು, ಮತ್ತಾರೂ ಅಲ್ಲ. ನೋಡಿ ಹೆಂಗೆ ಹೇಳ್ತಾರೆ, ನಾನು ವರ್ಣವಾದವನ್ನು ನೀವು ಯಾಕೆ ನಾವು ಎಲ್ಲರೂ ಒಂದೇ ನಾವು ಬಂಧು ಅಂತಿರಲ್ಲ, ಈಗ ಕೇಳಿರಿ ನಿಮ್ಮ ಬಂಧುತ್ವ ಹೇಳ್ತೀನಿ ಹಿಂದೂ ಹೇಗಿದೆ ಅನ್ನೋದು. ನಾನು ವರ್ಣ ವ್ಯವಸ್ಥೆಯನ್ನು ಸಮರ್ಥಿಸುತ್ತೇನೆ. ಯಾರಂದರು? ಶಂಕರಾಚಾರ್ಯ. ಒಂದನೇ ಮಾತು. ಎರಡನೇದು, ಏಕೆಂದರೆ ಅದು ಸನಾತನ ಪರಂಪರೆಯ ಅಡಿಪಾಯ. ಶಂಕರಾಚಾರ್ಯ ಹೇಳ್ತಾರೆ, ನಾನು ಹಿಂದೂ ವರ್ಣವಾದವನ್ನು ಸಮರ್ಥಿಸಿಕೊಳ್ತೀನಿ, ಯಾಕಂದರೆ ನಮ್ಮ ಸನಾತನ ಪರಂಪರೆಯ ಅದು ಅಡಿಪಾಯ ಅಂತಾರೆ. ವರ್ಣ ವ್ಯವಸ್ಥೆ ಹೋಯ್ತು, ಜಾತಿ ಹೋಯ್ತು ಅಂದ್ರೆ ಈ ಹಿಂದೂ ಉಳಿಯಲ್ಲ ಅಂತ ಅರ್ಥ. ಅವರು ಸನಾತನ ಉಳಿಯಲ್ಲ. ಮತ್ತು ಸರ್ ಎಲ್ಲ ಭಾರತೀಯರಿಗೆ ಒಂದಂತ ಹೆಂಗೆ ಮಾಡೋಕ್ಕೆ ಸಾಧ್ಯ ಅದು ನಿಮ್ಮ ಹಿಂದೂದಿಂದ? ಎರಡನೇದು ಹೇಳ್ತೀನಿ ಕೇಳಿ, ಅವರು ಹೇಳಿದ ಮಾತಿವು. ಎರಡನೇದು, ನನಗೆ ಮನುಸ್ಮೃತಿ ವ್ಯವಸ್ಥೆಯೇ ಶ್ರೇಷ್ಠ, ಅದಕ್ಕಿಂತ ಸಂವಿಧಾನಕ್ಕಿಂತ ಶ್ರೇಷ್ಠ ಅಂತಾರೆ. ನನಗೆ ಮನುಸ್ಮೃತಿ ವ್ಯವಸ್ಥೆ ಸಂವಿಧಾನಕ್ಕಿಂತಲೂ ಮೇಲಿದೆ. ಭಾರತ ಸಂವಿಧಾನ, ಭಾರತೀಯರೆಲ್ಲ ನಾವು ಒಂದು ಸಮಾನರು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಸಂವಿಧಾನ ಹೇಳ್ತದೆ. ಆದರೆ ನಿಮ್ಮ ಶಂಕರಾಚಾರ್ಯ ಏನು ಹೇಳ್ತಾರೆ? ಹಿಂದೂವಾದಿಗಳು ಏನು ಹೇಳ್ತಾರೆ ಗೊತ್ತಾ? ಕೇಳ್ರಿ, ಅವ್ರದ್ದೇ ಮಾತು, ನಿನ್ನೆ ಬಿಡುಗಡೆ ಆಗ್ಯದ ಅವ್ರದ್ದು ಮಾಧ್ಯಮಗಳಲ್ಲಿ. ಏನು ಹೇಳ್ತಾರೆ? ನನಗೆ ಮನುಸ್ಮೃತಿ ಸಂವಿಧಾನಕ್ಕಿಂತಲೂ ಶ್ರೇಷ್ಠ ಅಂತ ಹೇಳ್ತಾರೆ. ಇದು ನೀವು ಹಿಂದೂ ಸೇರ್ಸೋ ಇವೆಲ್ಲ ಬಸವಣ್ಣ ತಲೆ ಕಟ್ಟಬೇಕಂತ ಹೊಂಟೀರಾ? ಮುಂದೆ ಹೇಳ್ತೀನಿ ಕೇಳ್ರಿ. ಮೂರನೇದೇನು ಹೇಳ್ತಾರೆ ಅವರು? ಜಾತಿ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಹಿಂದೂ ಸರ್ವೋಚ್ಚ ಜಗದ್ಗುರು ಹೇಳುವಂಥ ಮಾತು. ಕರ್ನಾಟಕ ಜನತೆಯೇ, ಭಾರತೀಯ ಜನತೆಯೇ, ಪ್ರಗತಿಪರ ಚಿಂತಕರೇ, ಬಸವವಾದಿಗಳೇ, ಹಿಂದೂವಾದಿಗಳೇ ಈ ಮಾತನ್ನು ಗಮನಿಸಿರಿ. ಜಾತಿ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಯಾಕಂದರೆ ಜಾತಿ ವ್ಯವಸ್ಥೆ ಕೊನೆಗೊಂಡರೆ ಹಿಂದೂ ಧರ್ಮ ಹೇಗೆ ಉಳಿಯುತ್ತದೆ ಅಂತ ಪ್ರಶ್ನೆ ಹಾಕ್ತಾರಪ್ಪ ಅವರು. ನೋಡಿ ಹೆಂಗಿದೆ, ಈ ಜಾತಿ ವ್ಯವಸ್ಥೆನೇ ಹೋಯಿತು ಅಂತ ಹಿಂದೂ ಧರ್ಮ ಎಲ್ಲಿ ಉಳಿತದೆ? ಅದು ನೀವು ಹಿಂದೆ ಯಾಕೆ ಉಳಿಸ್ಲಕ್ಕೆ ಹೊಂಟ್ರಿ ಅಂತ ಈಗ ಗೊತ್ತಾಯ್ತಲ್ಲ ನಿಮ್ಮದೇ. ನಾ ಹೇಳತ್ತಿಲ್ಲ ರೀಪ್ಪ, ನಿಮ್ಮ ಜಗದ್ಗುರು ಹೇಳತ್ತಾರೆ ಹಿಂಗೆ. ಜಾತಿ ವ್ಯವಸ್ಥೆ ಹೋಯಿತು ಅಂದ ಕೂಡಲೇ ನಮ್ಮ ಹಿಂದೂ ಧರ್ಮ ನಾಶ ಆಗೋಯ್ತು ಅಂದರೆ ನಿಮ್ಮ ಹಿಂದೂ ಧರ್ಮ ಅನ್ನೋದು ಮನುಷ್ಯನ ಮೇಲು ಕೀಳು. ಅವ ಬ್ರಾಹ್ಮಣ, ಇವ ಕ್ಷತ್ರಿಯ, ಇವ ವೈಶ್ಯ, ಇವ ಶೂದ್ರ, ಅವ ಕುರುಬರವ, ಇವ ಕಬಲಿಗರವ, ಇವ ಹೊಲೆರವ, ಇವ ಮಾದರವ, ಅವ ಸಮಗರವ. ಇವ್ರಿಗೆ ಮುಟ್ಟಬಾರ್ದು, ಇಲ್ಲಿ ಬರೋ ಹಕ್ಕಿಲ್ಲ, ಅವ್ರು ನೀರು ಕುಡಿಯೋ ಹಕ್ಕಿಲ್ಲ, ನಳ ಮುಟ್ಟ ಹಕ್ಕಿಲ್ಲ. ದೇವಾಲಯ ಮುಟ್ಟದಂತ ಹೊಡೆದು ಕೊಲ್ಲಿ ಹಾಕ್ತೀರಿ. ಈಗ ದಿನ ನಡೆದವಲ್ಲ, ಈಗ ಇಲ್ಲೇ ನಿನ್ನೆ ಆಯ್ತು ಕಿಲಿ, ಮೊನ್ನೆ ಒಂದು 2-3 ತಿಂಗಳ ಹಿಂದೆ. ಯಾವ್ರದು? ಈ ಗುರುಮಠಕಲ್ದಾಗ ಏನಾಯ್ತು, ಒಂದು ಗುಡಿ ಅಂಟ್ಕೊಂಡು ದಲಿತ ಕುಂತಾನ. ಗುಡಿ ಹ್ಯಾಂಗೆ ಮುಟ್ಟಿದ ಮಗನೇ ಅಂತ ಅವ್ನ ಮೈಯೆಲ್ಲ ಬಡಿದ್ರು. ಈ ಬಗ್ಗೆ ನೀವ್ಯಾಕೆ ನಿದ್ದೆ ಹೊಡೆದ್ರಿ? ಹಿಂದೂ ನಾವೆಲ್ಲ ಒಂದು ಅನ್ನೋರು ನಿದ್ದೆ ಯಾಕೆ ಹುಡ್ಕೋದು ಕುಂತೀರಾ? ನೋಡಿಲ್ವಾ? ಇದ್ರ ಬಗ್ಗೆ ಯಾಕೆ ಮಾಡಲ್ಲ? ಉತ್ತರ ಭಾರತಕ್ಕೆ ನೋಡೋವ್ರಿ, ದಿನ ಅದೇ ಐತಿ. ಮಧ್ಯಪ್ರದೇಶದಲ್ಲಿ ಮೊನ್ನೆ ಜೀವಂತ ಹೂಳಿಬಿಟ್ಟಾರ ದಲಿತರಿಗೆ, ಒಂದು ಕುಟುಂಬದವರಿಗೆ. ಪೆಟ್ಟಕ್ಕನಲ್ಲ ನೀವು ಎಂಥ ಹಿಂದೂ ರಾಷ್ಟ್ರ ಕಟ್ತೀರಿ ನೀವು? ಅದನ್ನು ಬಸವಾದಿ ಶರಣ ಹೆಸರು ಮೇಲೆ ಇವು ಜಾರಿ ಮಾಡೋಕ್ಕೆ ಹೊಂಟೀರಾ? ನಿಮ್ಮ ಮಠ ಮಾನ್ಯಗಳಿಗೆ ಯಾವುದೋ ದಲಿತರಿಗೆ ಹಿಂದುಳಿದ ನೀವು ಮಾಡಿರಾ? ಬೇಕು ಆಗಿಲ್ಲ ನಮ್ಗೆ. ಮಠ ಮಾನ್ಯ ವ್ಯವಸ್ಥೆ ಶರಣರಲ್ಲಿ ಇಲ್ಲ. ಅವರು ಕಾಯಕ ಮಾಡುವಂಥ ದುಡಿಯುವಂಥ ರೈತನಿಗೆ ಪೂಜ್ಯತೆ ಕೊಟ್ಟಾರ. ದುಡಿಯುವಂಥ ಹೆಣ್ಣು ಮಕ್ಕಳಿಗೆ ದೇವಿ ಅಂತ ತಿಳಿದಾರೆ, ದೇವರು ಅಂತ ತಿಳಿದಾರೆ. ಇದು ನಮ್ಮ ಶರಣ ಪರಂಪರೆ ರೀ. ಆದ್ದರಿಂದ ಈ ಹಿಂದೂ ಶಬ್ದ ಏನಿದೆಯಲ್ಲ, ಇದು ಭಾಳ ದೊಡ್ಡ, ಈಗ ಹೇಳಿದ ನಾನು ಸಾಕಷ್ಟು. ಹಿಂದೂ ಶಬ್ದ ವೇದಾಗಮಗಳಲ್ಲಿ ಯಾವುದೇ ಶಾಸ್ತ್ರಗಳಲ್ಲಿ ಆಧಾರದಲ್ಲಿ ಇಲ್ಲ. ಇದು ನಿಮ್ಮ ಭಾಗವತ ಹಿಡ್ಕೊಂಡು, ಮೋದಿ ಹಿಡ್ಕೊಂಡು, ಸರ್ವೋಚ್ಚ ನ್ಯಾಯಾಲಯ ಹಿಡ್ಕೊಂಡು, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ನ್ಯಾಯಮೂರ್ತಿ ಜ್ಞಾನಿಗಳು ಅವರ ಮತ್ತು ಬ್ರಾಹ್ಮಣರೇ, ಇದು ನಮ್ಗೆ ಧರ್ಮ ಅಲ್ಲ ಅಂತ ಹೇಳಿದ್ದಾರೆ. ಹಿಂದೂಸ್ತಾನದಲ್ಲಿ ಇರೋರು ಹಿಂದೂಗಳು ಅಂದ್ರೆ ಒಪ್ತೀವಿ ನಾವು, ಅದ್ರಾಗೇನು ಎರಡು ಮಾತಿಲ್ಲ. ಶಬ್ದ ಬಗ್ಗೆ ನಮ್ಮದೇನಿಲ್ಲ. ಆದರೆ ಆ ಶಬ್ದ ತಂದು ವಚನಗಳಲ್ಲಿ ಇಲ್ಲದಂಥ ಶಬ್ದ ತಂದು ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂದರೆ ಹೆಂಗೆ ರೀ ಕನ್ನಡಿ ಸ್ವಾಮಿಗಳೇ? ಯಾಕೆ ಹೇಳ್ತೀರಿ? ಮಂದಿಗೆಲ್ಲ ಸುಳ್ಳು. ಮಂದಿ ಕಾವಿ ಹಾಕ್ಕೊಂಡು ಜುಬ್ಬ ಹಾಕ್ಕೊಂಡು ಬಂದು ಯಪ್ಪೋ ಯಾನೋ ಅಂತ ತಿಳಿತಾರೆ ಜನ. ಆ ನಿಮ್ಮ ವೇಷವನ್ನು ದುರುಪಯೋಗ ತೊಗೊಂಡು ಜನರ ಮೇಲೆ ಹೇರಕ್ಕೆ ಹೋಗ್ಬೇಡಿ ದಯವಿಟ್ಟು. ದಯಮಾಡಿ ನಿಮ್ಮ ವೇಷಭೂಷಣ, ನಿಮ್ಮ ಮಾತು, ನಿಮ್ಮ ಚಾತುರ್ಯ ಎಲ್ಲ ಮುಗ್ದಿ ಜನರ ಮೇಲೆ ಹೇರಿ ನಾವು ಖರೆ ಹೇಳ್ತಾ ಇದ್ದೀವಿ ಅಂತ ಬರಬೇಡಿ. ನೀವು ಹಿಂದೂ ಮಾಡೋದಲ್ಲ ಬಸ್, ನೀವು ಹಿಂದೂ ಸಮಾವೇಶ ಮಾಡಿರಿ.
ಬೃಹತ್ ಹಿಂದೂ ಸಮಾವೇಶ ಯಾರೂ ಏನೂ ತಕರಾರು ಮಾಡಲ್ಲ. ಯಾಕಂದ್ರೆ ನೀವು ಇರೋದೇ ಜಾತಿವಾದಿಗಳು. ಹಿಂದೂ ಜಾತಿ ನಿಮ್ಮ ಸ್ವಾಮಿನ ಹೇಳಿದ್ರು ನೋಡ್ರಿ, ಈಗ ಹೇಳಿದ್ನಲ್ಲ ನಿಮ್ಮ ಜಗದ್ಗುರು, ಜಾತಿ ವ್ಯವಸ್ಥೆ ಹೋಯಿತು ಒಂದು ಹಿಂದೂ ಧರ್ಮ ನಾಶ ಆಗ್ತದೆ ಅಂತಾರೆ. ನಿಮ್ಮ ಹಿಂದೂ ಧರ್ಮ ಎಂಬುದು ಜಾತಿ ವ್ಯವಸ್ಥೆ ಮೇಲೆ ಇದೆ ಅಂತ ಅರ್ಥ ಆಯ್ತಲ್ಲ. ನಿಮ್ಮಲ್ಲಿ ಸಮಾನತೆ, ಹಿಂದೂ ನಾವೆಲ್ಲ ಒಂದು ಅನ್ನೋದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ನಾನು ತಿರಸ್ಕರಿಸಿ ಬೇರೆ ಕಡೆ ಹೋಗ್ತಿದ್ರು ರೀ ಹೇಳಿ. ಇವತ್ತಿ ಕೂಡ ನೀವು ಎಲ್ಲಾದರೂ ದೇವಾಲಯದ ಯಾವ ದಲಿತರಿಗೆ ಬರ್ಗೊಟ್ಟಿರಾ? ನೀವು ಪೂಜಾ ಸ್ಥಳಕ್ಕೆ ಬರ್ಗೊಟ್ಟಿರಾ? ಅಂಗಳಾಗ ಬರ್ಗೊಡ್ತೀರಾ? ನಳ ನೀರು ಮುಟ್ಟಿದ್ರೆ ನಿನ್ನೆ ಒಬ್ಬ ಹುಡುಗಗೆ ನಿನ್ನೆ 2 ದಿವಸ ಹಿಂದೆ ರೀ ಎಲ್ಲಿ UPದಾಗ ನಳ ನೀರು ಸಾರ್ವಜನಿಕ ಗೌರ್ಮೆಂಟ್ ನಳ ಅದು, ಅದರ ನೀರು ಕೊಂಡ್ರೆ ನೀವು ಹೆಂಗೆ ದಲಿತ ಹುಡುಗಿ ಹೆಂಗೆ ನಳ ಮುಟ್ಟಿದೆ ಅಂತೇಳಿ ಅವನಿಗೆ ಹೊಡೆದು ಬಡಗಿರು ಬಡ್ದು ಕಾಲನ ಶೂದ್ದಿಂದ ಅದರ ನೀರು ತುಂಬಿ ಅವನಿಗೆ ಕುಡಿಸಿದ್ದಾರೆ. ಕೇಳ್ರಿ ಮನುಷ್ಯತ್ವ ಇದು ಶುದ್ಧ ಮಾಡಿರಿ. ಮೊದಲು ಹೋಗಿ ಕಲ್ಯಾಣಕ್ಕೆ ಬರೋಕ್ಕೆ ಹೋಗ್ಬೇಡಿ. ಕಾಡಿಸಿದ್ದೆ ಸ್ವಾಮಿ ಇಲ್ಲಿ ಹೋಗ್ಬೇಡ್ರಿ, ಅಲ್ಲಿಗೆ ಇವು ಕಣ್ಣಿಗೆ ಕಾಣಿಸಲ್ಲ ನಿಮಗೆ, ಕಾಣ್ತಾ ಇಲ್ವಾ? ಕಾಲನ ಬೂಟನ್ನು ನೀರು ಹಾಕಿ ಅವನಿಗೆ ಕುಡಿಸ್ಯಾರ. ಪೆಟ್ಟಕ್ಕೆ ಪಟಕ್ ಅನ್ನಲ್ಲ ನೀವು. ಹಾಂ, ಅದಷ್ಟೇ ಅಲ್ಲ, ಕಾಲೇನು ಜೋಡಿನ ನೀರು ಕುಡಿಸ್ತಾರಲ್ರಿ, ಮೈಯೆಲ್ಲ ಬಡಿತಾರಲ್ರಿ, ಅದ್ರೊಳಗೆ ಧ್ವನಿನೇ ಎತ್ತಲ್ಲ. ನಿಮ್ಮ ಮಾಧ್ಯಮಗಳಂತೂ ತೋರಿಸಲ್ಲ. ಯಾಕೆ? ಖರೀದಿಯಾಗಿ ನಾವು ಎಲ್ಲ ಮೋದಿ ಸಾಬ್ರು ಖರೀದಿ ಮಾಡ್ಕೊಂಡ್ರೆ ಈಗ ಸತ್ಯ ಹೇಳ್ಬಾರ್ದು. ಏನು ಮಾಡೋಕೆ ಹೊಂಟ್ರಿ? ಭಾರತ ದೇಶ ಈಗ ಬರ್ಬಾದ್ ಆಗೋಗಿದೆ. ಈಗ 12 ವರ್ಷದಾಗ ಭಾರತ ಬರ್ಬಾದ್ ಆಗೋಗಿದೆ. ಈಗ ನಿರುದ್ಯೋಗ ಸಮಸ್ಯೆ ಬೆಳೆದು ಹೋಗಿದೆ. ನಿರುದ್ಯೋಗ ನಮ್ಮ ಉದ್ಯೋಗ ಕೊಡ್ರಿ, ನಮ್ಮ ಪೇಪರ್ ಲೀಕ್ ಆಗ್ಯದ ಬಂದ್ರೆ ಅವ್ರು ಮೈಯೆಲ್ಲ ಬಡ್ದು ಒಳಗೆ ಹೊಕ್ಕಿ ಹೊಡ್ಯತ್ತಾರೆ. ಒಳಗೆ ಹೋಗಿ ನ್ಯಾಯ ಕೇಳೋದು ಅಪರಾಧ ಈ ದೇಶದೊಳಗೆ. ಇದು ಹಿಂದೂ ರಾಷ್ಟ್ರ ಅಲ್ಲ ಏನು? ಈ ರೀತಿಯಾಗಿ ನೀವು ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಕನೇರಿ ಸ್ವಾಮಿಗಳೇ, ಹಿಂದೂ ತಂದು ದಯಮಾಡಿ ಬಸವಾದಿ ಚಂಡಿ ಜೋಡಿಸ್ಬೇಡ್ರಿ. ಯಾಕಂದ್ರೆ ಈ ಶಬ್ದ ನಮ್ಮ ವಚನ ಸಾಹಿತ್ಯ ತೋರಿಸ್ತೀನಿ. ಮತ್ತು ಇಲ್ಲ ರೀಪ್ಪ ಈಗ ಹಿಂದೂ ಶಬ್ದ ನೀವು ವಚನ ಇಲ್ಲಿ ಬಂದದ್ದು ನೋಡ್ರಿ ಅಂತ ತೋರಿಸಿ ನನಗೆ. ನಾನು ಬ್ರಾಹ್ಮಣ ಬಂದರು ನಮ್ಮಲ್ಲಿ ಬ್ರಾಹ್ಮಣಕ್ಕೆ ಗೌರವ ಇದೆ ರೀ. ನಾವು ಬ್ರಾಹ್ಮಣ ಅಂದ್ರೆ ಕರ್ಮಠ ಅದ್ರ ಹೆಸರು ಮೇಲೆ ಮಾಡೋರಿಗೆ ನಾವು ಅವರಿಗೆ ಅಂತೇವೆ ಇವ್ರಿಗೆ ಅಂತೇವೆ. ಲಿಂಗಾಯತ ಹೆಸರು ಮೇಲೆ, ವೀರಶೈವ ಹೆಸರು ಮೇಲೆ, ಬಸವಾದಿ ಶರಣರ ಹೆಸರು ಮೇಲೆ ಈ ಲಿಂಗಾಯತ ಹೆಸರು ಇಟ್ಕೊಂಡು ಜಾತಿ ಮಾಡಿದ್ರೆ ನಾವು ಖಂಡಿಸ್ತೀವಿ. ಅದು ಪ್ರಶ್ನೆ ಬೇರೆ. ಬ್ರಾಹ್ಮಣ ಅನ್ನುವಂಥ ಶಬ್ದ ಪವಿತ್ರವಾದದ್ದಿದೆ. ಬ್ರಹ್ಮಜ್ಞಾನಿಗೆ ಬ್ರಾಹ್ಮಣ ಅಂತಾರೆ, ಜ್ಞಾನಿಗೆ ವೈದಿಕ ಅಂತಾರೆ. ಅದ್ರ ಬಗ್ಗೆ ನಾವು ಅದೇ ಹೆಸರು ಇಟ್ಕೋರಿಲ್ಲ. ಯಾರು ಬೇಡ ಅಂತಾರೆ, ಅದು ಶುದ್ಧೀಕರಣ ಮಾಡಿರಿ ಮೊದಲ. ಅದೆಲ್ಲ ಬಿಟ್ಕೊಟ್ರೆ ನಮ್ಮ ಬಸವಾದಿ ಶರಣರಿಗೆ ಶುದ್ಧ ಮಾಡ್ತಕ್ಕಂಥ ಹೊಂಟ್ರಿ ಅಲ್ರಿ ನೀವು. ಬಸವಾದಿ ಶರಣರು ಸ್ವತಂತ್ರದಾರ್ರಿ. ವೇದಕ್ಕೆ ಬಸವಾದಿ ಶರಣರು ಓದಿದ್ರು, ವೇದಕ್ಕೆ ಅವ್ರಿಗೆ ಗೌರವಿಸಿದ್ರು. ವೇದಕ್ಕೆ ಹಿಂಗೆ ಎಲ್ಲಿದೆ ನಿಮ್ಗೆ ಆಧಾರ? ಕೇಳಿ, ಹಡಪದಪ್ಪನ ವಚನ ಹೇಳ್ತೀನಿ ನಿಮಗೆ ಅಂತ ಕೇಳ್ರಿ. ಅವ್ರು ಹೆಂಗೆ ಹೇಳ್ತಾರೆ? ವೇದವನ್ನು ಓದಿದವರೆಲ್ಲ ನಮ್ಮ ಶರಣರು ಹೋದ ಹಾದಿಯನ್ನು ಅರಿಯದೆ ಸ್ವಹಂ ಎಂದು ಅಹಂಕರಿಸಿ ಅನಿತ್ಯ ದೇಹಿಗಳಾಗಿ ಹೋದರು. ಸುಳ್ಳ ಶರಣರ ವಚನ? ಶಾಸ್ತ್ರವನ್ನು ಓದಿದವರೆಲ್ಲ ನಮ್ಮ ಶರಣರ ವಚನವನ್ನು ಶರಣರು ಹೋದ ಹಾದಿಯನ್ನು ಅರಿಯದೆ ಶ್ರವಣ, ಸನ್ಯಾಸಿ, ಯೋಗಿ, ಜೋಗಿ ಎಂದು ಹೀಗೆ ಹಲವರು ಹೋದರು. ಸ್ವಯಂಲಿಂಗಿ ಆಗಿಲ್ಲ ಅಂತಿದ್ರೆ ಅರ್ಥ. ಹೋದರು ಅಂದ್ರೆ ಸ್ವಯಂ ತಾನೇ ಅಂಗ ಹಿಡ್ಕೊಂಡು ದೇವರಾಗಬೇಕು. ಇದು ಶರಣ ತತ್ವ. ಇದೇ ನಿಮ್ಮಲ್ಲಿ ನಮ್ಮ ಹೊರಗೆ ತೋರಿಸ್ತೀರಿ. ಯಾವುದೋ ಮೂರ್ತಿ ಇದಾವೋ ಯಾರೋ ಯಾವನೋ ಪರಿಸ್ಥಿತಿ ಮಾಡಿದ್ರಂತ ಗುಡ ಕೂಡಿಸ್ರಂತ ನೀವು ನಂಬ್ರಿ ಅಂತೀರಿ. ಮಾಡ್ಕೊಂಡು ನಾವು ಬೇಡ ಹೇಳ್ತೀವಿ ನಿಮ್ಗೆ. ನಮ್ಮ ತತ್ವ ಹೀಗಿದೆ. ನಮ್ಮ ಬಸವಾದಿ ಶರಣರಂತ ನಿನ್ನ ಒಳಗೆ ದೈವತ್ವವಿದೆ. ನಿನ್ನ ನೀನು ಅರಳಿಸ್ಕೊಂಡು ಸರ್ವಾಂಗ ಎಲ್ಲ ದೈವಮಯ ಮಾಡ್ಕೊ. ಸ್ವಯಂ ಲಿಂಗಿ ಆಗು, ಸ್ವತಃ ನೀನೇ ಪರಮಾತ್ಮನ ಸ್ವರೂಪ ಆಗು ಅಂತ ಶರಣರು ಹೇಳ್ತಾರೆ. ಬೀಜ ಮರದಿಂದ ಹುಟ್ಟಿದಂಥ ಬೀಜ ಹೆಂಗೆ ತನ್ನ ಅರಳಿಸಿಕೊಂಡು ಭೂಮಿಯಾಗ ಬಿದ್ದು ನೀರು ಸ್ವೀಕಾರ ಮಾಡಿ ಅರಳಿಸಿಕೊಂಡು ಹೆಂಗೆ ಹೆಮ್ಮರಾಗಿ ಬೆಳೀತದೆ ನೋಡಿರಿ. ಹಂಗೆ ನಮ್ಮೊಳಗೆ ದೈವತ್ವ ತೊಗೊಂಡೇ ಬಂದೀವ್ರಿ. ನಾವಾಗಲಿ ನೀವಾಗಲಿ ದೈವತ್ವ ತೊಗೊಂಡು ಬಂದೀವಿ. ಧ್ಯಾನದ ಮೂಲಕ, ಸತ್ಯದ ಆಚರಣೆ ಮೂಲಕ, ಅರಿವಿನ ಮೂಲಕ, ಆಚರಣೆ ಮೂಲಕ, ಏಕಾಗ್ರಚಿತ್ತ ಸಾಧಿಸುವ ಮೂಲಕ ನಮ್ಮ ಅಂತರಂಗ ದೈವತ್ವವನ್ನು ಅರಳಿಸಿಕೊಂಡು ಸರ್ವಾಂಗಲಿಂಗಿ ಸ್ವರೂಪ ಆಗಬೇಕು. ನಾವೇ ದೇವರು. ಅದಕ್ಕೆ ಲಿಂಗಾಯತ, ಲಿಂಗವಂತ, ಸರ್ವಾಂಗಲಿಂಗಿ, ಶರಣ ಅಂತ ಕರೆದರು. ಶರಣದನ್ನು ಮನುಷ್ಯ ಅಲ್ಲ, ಸರ್ವಾಂಗಲಿಂಗಿ ದೇವ ಸ್ವರೂಪಿ ಆದವನು ಶರಣ ಅಂತಾರೆ. ಆ ಶರಣ ನಡೆದಾಡ್ದ ಲೋಕ ಕಲ್ಯಾಣಕ್ಕಂದ್ರೆ ಅವನಿಗೆ ಜಂಗಮ ಅಂತ ಕರೀತಾರೆ. ಇವು ಪರ್ಯಾಯ ಶಬ್ದಗಳದಾವ್ರಿ, ಭಾಳ ಮೌಲ್ಯಕ ಶಬ್ದಗಳದಾವೆ. ಇದಕ್ಕೆ ತಾನು ನೀವು ಹಿಂದೂ ಜೋಡಿಸಿ ಬಸವಾದಿ ಶರಣ ಜೋಡಿಸ್ತೀವಿ ಅಂತಿಲ್ಲಡ್ರಿ. ಸರ್ ತಿಳ್ಕೊರಿ ಶರಣ ತತ್ವ ಏನದು. ಶರಣ ತತ್ವ ತಿಳ್ಕೊಳ್ಳೋದ್ರೆ ಶರಣ ಮೇಲೆ ಸವಾರಿ ಮಾಡೋಕೆ ಹೊಂಟಿರಿ. ಇಂಥ ಕೆಲಸ ದಯವಿಟ್ಟು ಮಾಡೋಕೆ ಹೋಗಬೇಡ್ರಿ. ನೀವು ಭಾಳ ದೊಡ್ಡವರು ಬೆಳೀರಿ. ನಮ್ಮದೇನಿಲ್ಲ. ನಿಮ್ಮ ಮಠನೂ ನಮ್ಮ ಕಾಡಸಿದ್ದೇಶ್ವರ ಮಠ ನಮ್ಮ ಶರಣರದೇ. ಅವ್ರು 400 ಮೇಲೆ ವಚನಗಳು ಸಿಕ್ಕಿದಾವ. ಅವ್ರ ವಚನದ ಅಧ್ಯಯನ ಮಾಡಿ ಸ್ವಲ್ಪ. ನಿಮ್ಮ ಕಾಡಸಿದ್ದೇಶ್ವರ ಸ್ವಾಮಿಗಳ ಮಠದ್ದು, ನಿಮ್ಮ ಮಠದ ಸ್ವಾಮಿಗಳದೇ ಅಧ್ಯಯನ ಮಾಡಿರಿ. ನೀವು ಯಾರ್ದೋ ಮಾತು ಕೇಳಿ, ಯಾವುದೋ ಸಂಘ, ಯಾವುದೋ ಸಂಘಟನೆ ಅವ್ರ ಮಾತು ಕೇಳಿಕೊಂಡು ಎಲ್ಲ ಹಿಂಗೆ ಮಾಡ್ತೀವಿ ಅಂದ್ರೆ ನೀವು ಭಾರತ ದೇಶ ಒಂದು ಮಾಡೋಕೆ ಹೊಂಟಿರಲ್ಲ. ನಮ್ಮ ಖುಷಿ ಅದ ರೀ. ಅದನ್ನು ಮಾಡಲ್ಲ. ನೀವು ಹಿಂದೂ ತೊಗೊಂಡು ಮಾಡ್ತೀವಿ ಅಂದ್ರಿ, ಮಾಡಲ್ಲ. RSS ಮಹಾನುಭಾವರೇ ಕೇಳ್ರಿ. ನಾನು ನಿಮ್ಗೆ ಗೌರವದಿಂದ ಹೇಳ್ತೀನಿ. ನೀವು ಭಾರತ ಒಂದು ಮಾಡ್ಬೇಕಂತೀರಿ, ಅಖಂಡ ಭಾರತ ಮಾಡ್ಬೇಕಂತೀನಿ ಅಂದ್ರೆ ಮೊದಲು ಭಾರತದೊಳಗಿರುವಂಥ ಮನುಷ್ಯರನ್ನ ಒಂದು ಮಾಡಿರಿ. ಈ ಜಾತಿ ವ್ಯವಸ್ಥೆಯನ್ನು ಖತಮ್ ಮಾಡಿರಿ. ಎದಕ್ಕೆ ಯಾಕೆ ಬಡ್ದಾಡಲ್ಲ? ಒಂದು ಪೆಟ್ಕಂದು ಬಾಯಲ್ಲಿ ಬರಲ್ಲ ನಿಮ್ಮದು ಒಂದು ಮಾತು.
ಎಲ್ಲಿ ದೌರ್ಜನ್ಯ ಆಯಿತು ಅಸ್ಪೃಶ್ಯರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ ಅಂದರೆ ಪಟಕನಲ್ಲ ಬಾಯಿಂದ. ರೋಡಿಗುಂಟ ಓಡಾಡಿದ್ರೆ ಆಯ್ತೇನು? ಭಾಷಣ ಬಿಗಿದ್ರೆ ಆಗಲ್ಲ. ಯಾರೋ ಒಬ್ಬರು ಕೆಲಸ ಸಮಾಜದವ್ರು ಒಂದು ಉನ್ನತ ಹುದ್ದೆಗೆ ಹೋದರು ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆದಂಥ ಗವಾಯಿಯವ್ರಿಗೆ ಮ್ಯಾಲೆ ಬೂಟ್ ಹಾರಿಸಿದ್ರಿ. ಇದೇನು ನಿಮ್ಮ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ? ಅಲ್ಲಿ ಒಬ್ಬರ ಖಂಡಿಸಿದ್ರೆ ಪ್ರಧಾನಮಂತ್ರಿ ಮೌನ, ಗೃಹ ಮಂತ್ರಿ ಮೌನ. ಏನು ನಿಮ್ಮ ಕತೆ? ಸ್ವಾಮಿಗಳೆಲ್ಲ ಮೌನ. ಹಿಂಗೆ ಆಗ್ಬೇಕ್ರಿ ಅನ್ನೋದು ಇದೇನ ನಿಮ್ಮದು? ಪ್ರಗತಿಪರ ಚಿಂತಕ ಪ್ರಿಯಾಂಕಾ ಖರ್ಗೆ ಅವರು ನಿಮಗೆ ಹಿಸಾಬು ರಿಜಿಸ್ಟ್ರೇಷನ್ ಯಾಕೆ ಮಾಡಿ ಅಂತ ಕೇಳಿದ್ರೆ ಯದ್ವಾ ತದ್ವಾ ಬಾಯಿ ಬಂದಂಗೆ ನಮ್ಮದು. ಅದು ಏನು ಆತ್ಮಾವಲೋಕನ ಮಾಡ್ಕೋರಿ ಅದಕ್ಕೆ. ಅಂದ್ರೆ ಕೆಲಸ ಮಾಡೋದು ಯಾರು ಬಂದು ಅವ್ರಿಗೆ ಬೆನ್ನು ಹತ್ತದೆ, ಬ್ಯಾರಿಗೆ ಹತ್ತಲ್ಲ. ನೀವು ಕೊಲೆ ಮಾಡಿದವ್ರಿಗೆ, ಭ್ರಷ್ಟಾಚಾರ ಮಾಡಿದವ್ರಿಗೆ ಮುಖ್ಯಮಂತ್ರಿ ಮಾಡ್ತೀರಿ. ಇದಕ್ಕಿಲ್ಲ. ಇದ್ರ ಬಗ್ಗೆ ಶುದ್ಧೀಕರಣ ಮಾಡಿರಿ. ನಮ್ಮ ಬಸವಾದಿ ಶರಣರ ಬಗ್ಗೆ ಏನು ಮಾಡೋಕ್ಕೆ ದಯವಿಟ್ಟು ಬರಬೇಡ್ರಿ. ನಮ್ಮ ಬಸವಾದಿ ಶರಣರ ತತ್ವ ಭಾಳ ಶ್ರೇಷ್ಠವಾಗಿದೆ. ನಿಮ್ಮದು ಇದೆ, ನಿಮಗಿಲ್ಲ ಅಂತ ನಾನು ಹೇಳಲ್ಲ. ನಾವು ಗುತ್ತಿ ಹಿಡ್ಕೊಂಡು ಅಂತ ಹೇಳಲ್ಲ. ನೀವು ತತ್ವಬದ್ಧವಾಗಿ ನೀವು ಮಾಡಿರಿ. ನಿಮ್ಗೆ ನಾವು ಸಹಕಾರ ಮಾಡ್ತೀವಿ, ನಿಮ್ಮ ಜೊತೆ ನಾವು ಬರ್ತೀವಿ. ಆದ್ದರಿಂದ ಕಲ್ಯಾಣದೊಳಗೆ ಏನು ನೀವು 28 ತಾರೀಕಿಗೆ ಮಾಡೋಕ್ಕೆ ಹೊಂಟ್ರಿ, ದಯವಿಟ್ಟು ಆ ರೀತಿ ಮಾಡಿ. ನೀವು ಹಿಂದೂ ಸಮಾವೇಶ ಅದು ಬದಲಿ ಮಾಡ್ಕೊರಿ. ಏನು ಅದ್ರಾಗ ಏನು ಅಂತ ದೊಡ್ಡ ಮಾತದು? ಏನು ದೊಡ್ಡ ಮಾತಿದೆಯಾ? ಬೃಹತ್ ಹಿಂದೂ ಸಮಾವೇಶ ಅಂತ ಮಾಡ್ಕೊರಿ. ಈಗ ತೆತ್ಕೊಂಡು ಮಾಡ್ಕೊರಿ. ಏನು ಒಂದು ಕಾರ್ಡ್ ಪ್ರಿಂಟ್ ಹಾಕೋರಲ್ಲ, ಏನೋ ಭಾಳ ಟೈಮ್ ಇದೆ. ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಆ ಬಸವಾದಿ ಶರಣರ ಹಿಂದೂ ಜೋಡಿಸ್ಬೇಡ್ರಿ. ಯಾಕೆ? ಹಿಂದೂಕ್ಕೆ ಯಾವ ಶಾಸ್ತ್ರೀಯ ಆಧಾರಗಳಿಲ್ಲ. ಅದು ಹೆಂಗೋ ಯಾರೋ ಮಾಡ್ಕೋತ ಬಂದು ಎಲ್ಲರೂ ಹಿಂದೂ ಸೇರ್ಸ್ಯಾರ ಅನ್ನೋ ಮತ್ತು ಬೇರೆ ಸಮಾಜದಾಗ. ಅದಕ್ಕೆ ನಮ್ಮದೇನು ಇರೋದಿಲ್ಲ. ಆದರೆ ಬಸವಾದಿ ಶರಣರ ಮೂಲ ತತ್ವಕ್ಕೆ ಅದು ಸಂಬಂಧ ಇಲ್ಲ ವಾಕ್ಯ. ಯಾಕೆ? ಹಿಂದೂ ಅಂದರೆ ಏನು ಅಂದರೆ ಈಗಾಗಲೇ ನಿಮ್ಮ ಜಗತ್ತುಗಳು ಹೇಳ್ಯಾರ ಇಲ್ಲಿ. ಹಿಂದೂ ಅಂದರೆ ಜಾತಿವಾದ, ಹಿಂದೂ ನಾವೆಲ್ಲ ಒಂದು ಅನ್ನೋದು ನಮ್ಮ ಮ್ಯಾಲ ಮಂದಿಗೆ ಹೇಳಕ್ಕೆ ತೊಗೊಂಡು ಹೊಂಟಾರಷ್ಟೇ. ಆದ್ದರಿಂದ ಕನೇರಿ ಶ್ರೀಗಳವ್ರಿ, ಇಂಥ ಒಂದು ಪ್ರಸಂಗದೊಳಗೆ ನೀವು ಸುಮ್ಮನೆ ವಿನಾಕಾರಣ ಶರಣ ತತ್ವದ ಅಧ್ಯಯನ ಇಲ್ಲದೇ ಗದ್ದಲ ಮಾಡೋಕ್ಕೆ ಬರಬೇಡ್ರಿ. ಮತ್ತು ನಮ್ಮ ಬಸವಾದಿ ಶರಣರು ಸುಮ್ಮನೆ ನೀವು ಯಾವುದೋ ತಾಕತ್ತು ತೊಗೊಂಡು ಅದು ತೊಗೊಂಡು ಬರ್ತಾ ಇಂಥವ್ರು ಬರ್ತೇವೆ ನಾವು ಅಂಥವ್ರು ಬರ್ತೇವೆ, ಇಷ್ಟು ಮಂದಿ ನಮ್ಮ ಹಿಂದದ್ರೆ ನಮ್ಮ ಹಿಂದೆ ಸರ್ಕಾರದ ಅಂದ್ರೆ ಅದೆಲ್ಲ ಅಲ್ಲ. ಹಂಗೆ ಅದು ಬರೋದು ದೌರ್ಜನ್ಯ ಅಂತಾರೆ. ಅದಕ್ಕೆ ನೀವು ಹೀಗೆಲ್ಲ ತಾಕತ್ತು ತೋರಿಸ್ಕೊತ ಹೊಂಟದ್ದು ದೌರ್ಜನ್ಯ ಅಂತಾರೆ. ಇದು ಧಾರ್ಮಿಕ ವ್ಯವಸ್ಥೆ. ಇಲ್ಲಿ ಜ್ಞಾನದಿಂದ, ಔದಾರ್ಯದಿಂದ, ದಯಾ, ಪ್ರೀತಿ, ಪ್ರೇಮದಿಂದ ಗೆಲ್ಲಬೇಕು ರೀ. ನಾವು ಮಾಡ್ತೀವಿ ಅಂದ್ರೆ ಏನು ಅರ್ಥದು? ಇಲ್ಲಿ ಅದಾರ ನಮಗೆ ನಮ್ಮ ಕೆಲವು ಲೀಡರ್ಗಳು, ನಾವು ಮಾಡ್ತೀವಿ. ಏನು ನಿಮ್ಮ ಜಿದ್ದು ಮಾಡಿರಿ, ಬ್ಯಾಡ ಅಂತೀಳ್ರಿ. ನೀವು ಹಿಂದೂ ಸಮಾವೇಶ ಮಾಡ್ಕೋರಿ ಅಲ್ಲ. ಹಿಂದೂ ಬಸವಾದಿ ಹಿಂದೂ ಸಮಾವೇಶ ಅಂದ್ರೆ ಏನು ಅರ್ಥ? ಅದಕ್ಕೆ ಏನರ ಅಂದ್ರೆ ಬಸವಾದಿ ಶರಣ ತತ್ವವನ್ನು ಪ್ರತಿಪಾದನೆ ಮಾಡುವ ಸ್ವಾಮಿಗಳಿಗೆ ಬಾಯಿಗೆ ಬಂದಂಗೆ ಬೈತೀರಿ. ವಾಲ್ ಏಯಪ್ಪ ಬ್ಯಾಡ ಕತೆ. ಅದು ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮೃದು ವಚನವೇ ಸಕಲ ಜಪಂಗಳಯ್ಯ ಅಂತ ನಮ್ಮಪ್ಪ ಬಸವಣ್ಣ ಹೇಳ್ತಾರೆ. ಮೃದುವಾದ ಮಾತು, ಪ್ರೀತಿಯ ಮಾತು ಹೇಳಬೇಕು. ಅದು ಜಪಕ್ಕೆ ಸಮಾನ ಅಂತಾರೆ. ಮಂತ್ರ ಓದೋಕ್ಕಿಂತಲೂ ಒಳ್ಳೆ ಮಾತಾಡ್ರಿ, ಇದನ್ನು ಹೇಳ್ರಿ ಅಂತ ನಮ್ಮ ಬಸವಣ್ಣ ಹೇಳ್ತಾರೆ ನಮಗೆ. ಆದ್ದರಿಂದ ಹಿಂದೂ ಸಮಾವೇಶ ಅನ್ನೋದು ನೀವು ಮಾಡ್ಕೊರಿ. ದಯಮಾಡಿ ತಿದ್ಕೊಳ್ರಿ, ದಯಮಾಡಿ ತಿದ್ಕೊಡಿ. ಆರ್ಗನೈಸ್ ಮಾಡುವಂತಾರೆ. ನಮ್ಮ ಗುಂಡ್ರೆಡ್ಡಿ ನಮ್ಮವರೇ ಅದಾರ. ಗುಂಡ್ರೆಡ್ಡಿ ಅವರೇ, ನಿಮಗೆ ಅಧ್ಯಯನ ಇಲ್ಲ. ನಾನು ಬರೀ ನಮ್ಮ ಮಹಾಮನೆ ಬಸವ ಕಲ್ಯಾಣದಾಗ ತೋರಿಸ್ತೇನೆ. ವೇದ, ಆಗಮ, ಪುರಾಣ, ಇತಿಹಾಸ, ನಿಮ್ಮ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, 18 ಪುರಾಣ, 64 ಆಗಮ, 28 ಎಲ್ಲವೂ ನನ್ನ ಹತ್ತಿರ ಅದ, ತೋರಿಸ್ತೀನಿ ನಿನಗೆ. ನಾನು ಸುಮ್ಮನೆ ಹುಚ್ಚು ಮಾತಾಡಲ್ಲ, ಎಲ್ಲ ಅಧ್ಯಯನ ಮಾಡಿ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಯಾರೋ ತಲೆ ತುಂಬ್ಯಾರ. ನೀವು ಬಸವಾದಿ ಶರಣರಿಗೆ ಗೌರವ ಇದ್ದರೆ ನಿಮಗೆಲ್ಲ ನಾವು ಬೆಂಬಲ ಮಾಡ್ತೀವಿ, ಇಲ್ಲಂತಿಲ್ಲ. ಆದರೆ ಇದು ತಪ್ಪದ. ಈ ರೀತಿ ಮಾಡೋಕ್ಕೆ ಹೋಗಬೇಡ್ರಿ. ಯಾವುದೋ ಸ್ವಾಮಿಗಳು ಹೇಳ್ಯಾರ, ಮತ್ತು ಅವ್ರು ದೊಡ್ಡ ಸಂಘಟನೆ ನಮಗೆ ಹೇಳ್ಯಾದ, ಅದು ಖರೆ ಇರಬೇಕು ಅಂತ ಎಲ್ಲಕ್ಕೆ ಹೋಗಬೇಡ್ರಿ. ಭಾಳ ದೊಡ್ಡವ್ರು ಹೇಳ್ಯಾರ ಅಂದ್ಕೊಂಡೆ ಅವು ಖರೆ ಅಲ್ಲ. ಭಾಳ ಮಂದಿ ಅದನ್ನು ಪಾಲಿಸ್ತಾ ಇದಾರೆ ಅಂದರೆ ಅದು ಖರೆ ಅಲ್ಲ. ಭಾಳ ಮಂದಿ ಅದನ್ನೇ ಪಾಲಿಸ್ತಾ ಇದ್ದಾರೆ, ಅದು ಖರೆ ಅಲ್ಲ. ಭಾಳ ಹಿಂದಿಂದ ಬಂದಂದ್ರೆ ಅದೂ ಖರೆ ಅಲ್ಲ. ನಮ್ಮವ್ರು ಹೇಳ್ತಾರಂದ್ರೆ ಅದು ಖರೆ ಅಲ್ಲ. ನೀವು ಸ್ವಂತ ವಿಚಾರ ಮಾಡಿರಿ, ಸ್ವಂತ ಆಲೋಚನೆ ಮಾಡಿರಿ. ನಮ್ಮ ಬಸವಾದಿ ಶರಣರ ವಚನದಲ್ಲಿ ಎಲ್ಲಿಯಾದರೂ ಹಿಂದೂ ಬಂದಿದೆಯಾ ಹೇಳಿ? ನೀವು ಹಿಂದೂವಾದಿಗಳು, ಹಿಂದೂ ನಾವೆಲ್ಲ ಒಂದು ಅನ್ನೋರು ಎಂದಾರ ಮನುಷ್ಯರನ್ನು ಒಂದು ಅಂತ ತಿಳಿದಿದ್ದೀರಾ? ದೀನ ದರಿದ್ರ ಗುಡಿಗೆ ಬರ್ಕೊಟ್ಟಿರಾ? ತಪ್ಪಿ ಮುಟ್ಟ ಅಂದ್ರೆ ನಾನು ಹೆಣನೇ ಹಾಕ್ತೀರಿ. ಅಲ್ಲಿ ಇದೇ ಅಂತ ಕತೆ ನಿಮ್ಮದು. ಹೆಣನೇ ಹಾಕ್ತೀರಿ, ನೋಡತ್ತೀರಲ್ಲ ದಿನ. ಯಾವನ ಗುಡಿ ಮುಟ್ಟದ ಅವನ ಹೆಣನೇ ಬರ್ತದ ರೀ. ದಲಿತ, ಅಸ್ಪೃಶ್ಯ ಹ್ಯಾಂಗೆ ಮುಟ್ಟದ ಇಲ್ಲಿ ಅಂತ ಏನು ಕತೀರಿ ನಿಮ್ಮದು? ಆದ್ದರಿಂದ ಇವೆಲ್ಲ ಬಿಡ್ರಿ. ಇಂಥ ಹುಚ್ಚು ಬಿಟ್ಟು ಈ ನಿಮ್ಮದೇ ಹೇಳುವಂಥ ಜನ ಏನದಲ್ಲ, ಈ ಜಾತಿ ಪಾತಿ ಮಾಡಿ ಜನರಲ್ಲಿ ಭೇದ ಮಾಡಿ ದೇಶ ಒಡಕು ಮಾಡುವಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದನ್ನು ಸುಧಾರಣೆ ಮಾಡಿರಿ. ಭಾರತ ಅಂದ್ಕೊಳ್ಳೆ ನೆಲ ಅಲ್ಲ, ಇಲ್ಲಿನ ಜನ. ಭಾರತ ಒಂದಾಗಬೇಕು ಅಂದ್ರೆ ಮನುಷ್ಯರು ಒಂದಾಗಬೇಕು. ಮೊದಲ ಕೇಳ್ರಿ, RSS ಮುಖಂಡ್ರಿ, BJP ಮುಖಂಡ್ರಿ, ವಿಶ್ವ ಹಿಂದೂ ಪರಿಷತ್ತಿನವರೇ, ಮುಖ್ಯವಾಗಿ ಕನೇರಿ ಸ್ವಾಮಿಗಳೇ, ಭಾರತ ಒಂದಾಗಬೇಕಂದ್ರೆ ಮೊಟ್ಟ ಮೊದಲು ಮನುಷ್ಯರು ಒಂದು ಮಾಡಿರಿ. ನಾವು ಭಾರತೀಯರನ್ನ ಒಂದೋ ಅನ್ರಿ. ಹಿಂದೂ ಇಟ್ಕೊರಿ, ನಿಮ್ಮ ಮನೆಗೆ ಇಟ್ಕೊಳ್ರಿ. ನಾವು ಬ್ಯಾಡ ಅಳತ್ತಿಲ್ಲ. ಅದನ್ನೇ ಮಾಡ್ಕೊತ ಪೂಜೆ ಮಾಡಿರಿ. ಅದಕ್ಕೆ ನಮ್ಮದೇನು ಬೇಕಾಗಿಲ್ಲ. ಅದಕ್ಕೆ
ಯಾಕೆ ಹಿಂದೂ ಅಂದರೆ ಜಾತಿವಾದ ನಿಮ್ಮವ್ರು ಹೇಳ್ಯಾರಲ್ಲ. ಈಗ ನಾವು ಮನುಸ್ಮೃತಿ ಒಪ್ತೀವಿ ಅಂದರೆ ನಮ್ಮ ಗ್ರಂಥ ಅದೇ ಇದೆ ಅಂದರೆ ಏನು ಅರ್ಥ ರೀ ಅದು? ಮನುಸ್ಮೃತಿ ಏನದು ಗೊತ್ತದ ನಿಮ್ಗೆ? ಅಸ್ಪೃಶ್ಯರು ಚಂಡಾಲರು ಊರು ಹೊರಗಿರಬೇಕು. ಹೇಳ್ರಿ, ನಿಮ್ಮ 10ನೇ ಅಧ್ಯಾಯ 51ನೇ ಶ್ಲೋಕ ಓದ್ರಿ. ಮನುಸ್ಮೃತಿ ಗಪ್ಪತ್ತಿಗೆ ಬಿಚ್ಚಿ ಓದ್ರಿ. ಏನು ಹೇಳ್ತದೆ? ಊರು ಹೊರಗಿರಬೇಕು, ನಾಯಿ ಬೆಕ್ಕು ಮಾತ್ರ ಸಾಕಬೇಕು, ಕತ್ತಿ ಸಾಕ್ಬೋದು, ದನಗಳು ಸಾಕೋ ಹಕ್ಕಿಲ್ಲ ಇವರಿಗೆ, ಭದ್ರವಾದ ಮನೆ ಕಟ್ಕೊಳ್ಳೋ ಹಕ್ಕಿಲ್ಲ ಇವರಿಗೆ, ಬಟ್ಟೆ ಉಡೋ ಹಕ್ಕಿಲ್ಲ ಇವರಿಗೆ, ತಾಟು ಒಡೆದಿನ ಮಡಿಕೆಯಾಗಿ ಊಟ ಮಾಡಬೇಕೆ ಹೊರತು ಇವ್ರಿಗೆ ಬೇರೆ ತಟ್ಟೆ ತೊಗೊಳ್ಳೋ ಹಕ್ಕಿಲ್ಲ ಇವರಿಗೆ. ಬೇರೆಯವರು ನಿನ್ನಿಂದ ಮಣ್ಣಿಂದ ಹಿಡಿದು ಹಣಸಿದ್ದು ಉಣಬೇಕು, ಇವ್ರು ಸ್ವಂತ ಅಡುಗೆ ಮಾಡ್ಕೊಳ್ಳೋಗಿಲ್ಲ. ಬರ್ದದ ನಿಮ್ಮ ಶಾಸ್ತ್ರ ಹೇಳ್ತದೆ ಹಿಂಗೆ. ಹೆಣ್ಗಳ ಮೇಲೆ ಬಟ್ಟೆ ಉಟ್ಕೊಳ್ಬೇಕು ಇವರು, ಊರಾಗ ಅಡ್ಡಾಡಬಾರ್ದು ಇವರು. ಇವ್ರಿಗೆ ವಿದ್ಯೆ ಇಲ್ಲ, ಇವ್ರಿಗೆ ಬುದ್ಧಿ ಇಲ್ಲ, ವಿದ್ಯಾ ನಿಷೇಧ, ಅಧಿಕಾರ ನಿಷೇಧ, ಭೂಮಿ ನಿಷೇಧ. ಏನು ರೀ ಕತೆ ನಿಮ್ಮದು? ಇದು ತರಬೇಕಂತ ಹೊಂಟಿರಾ? ಮೊದಲು ಈ ಪುಸ್ತಕ ಏನು ಹೇಳ್ತದಲ್ಲ, ನಿಮ್ಮ ಮನುಸ್ಮೃತಿ ಶ್ಲೋಕ ಹೇಳಿದ್ದು ನಾನು, ಬಿಚ್ಚಿ ನೋಡ್ರಲ್ಲ, ನೋಡಿ ನಾನು ಪ್ರಶ್ನೆ ಮಾಡಿ. ಆದ್ದರಿಂದ ಇದು ಹಿಂದೂ ಹೇಳುವಂಥದ್ದು ಇಂಥದ್ದು. ಅದಕ್ಕೆ ಈ ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವಂಥದ್ದು ಏನಿದೆ, ಇದು ಸರ್ಕಾರಿ ಯುವತಿಯನ್ನು ಆಡಳಿತ ವ್ಯವಸ್ಥೆ ನಿಮ್ಗೆ ನಿಷೇಧ ಮಾಡ್ಯದ, ತಿಳಿದೇ ಮಾಡ್ಯದ. ಮತ್ತು ಆಡಳಿತ ವ್ಯವಸ್ಥೆಗೆ ಮತ್ತೆ ಎದುರು ನಿಂದಿರ್ತೀವಂದ್ರೆ ಸರ್ಕಾರಕ್ಕೆ ಮತ್ತು ಉಸ್ತುವಾರಿ ಮಂತ್ರಿಗೆಲ್ಲ ತೆರಿಬೇನೆ ಮಾಡತ್ತೀರಿ ನೀವೆಲ್ಲ ಬಂದು. ಪಾಪ ಉಸ್ತುವಾರಿ ಮಂತ್ರಿ ಏನು ಮಾಡ್ಬೇಕು ಹಿಂದೆ ಇಕ್ಕಟ್ಟದಾಗ? ಆಡಳಿತ ವ್ಯವಸ್ಥೆ ಏನು ಮಾಡಿದೆ? ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಸೂಕ್ತವಾದ ನಿರ್ಧಾರ ತೊಗೊಂಡು ನಿಷೇಧ ಮಾಡಿದೆ. ನೀವು ನಿಷೇಧ ಮಾಡೋಕ್ಕೆ ನಾನೇ ಹೇಳ್ತೀನಿ, ಬಸವಾದಿ ಶರಣರೊಮ್ಮ ಹೆಸರು ತೆಗೆದು ಹಿಂದೂ ಸಮಾವೇಶ ಮಾಡಿಕೊಡ್ರಿ, ನಾವೇ ಹೇಳ್ತೀನಿ ಮಾಡಿ ನೀವು ಅಂತ. ಆದ್ದರಿಂದ ದಯಮಾಡಿ ಇಂಥ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುತ್ತಾರೆ ರೀ. ಯಾರು ಮಾಡತ್ತಾರೆ? ನೀವೇ ಮಾಡತ್ತೀರಿ. ವಿವಾದ ಸೃಷ್ಟಿ ಮಾಡೋದು, ಬಸವಣ್ಣವ್ರಿಗೆ ಎದ್ವತ್ತದೋ ಮಾತಾಡೋದು, ಆರೇ ವರ್ಷ ಉಳಿದಿದ್ದರು ರೀ, ವಚನೆ ಬರೆದಿಲ್ಲ ರೀ, ಅವನು ಮಂಟಪ ಇದ್ದಿಲ್ಲ ರೀ. ಏನು ಶುರು ಮಾಡಿರಿ ಇದು ಕತೆ? ನಮಗೆ 900 ವರ್ಷ ಆಗಿದೆ, ಸತ್ತು ಬದುಕಕತ್ತೀವಿ. ಇನ್ನು ಈ ಜೀವಂತಾಗಿ ಈ ಕುಂತು ಚಿಂತನೆ ಮಾಡಕತ್ತಿದ್ದೀವಿ ಬಸವಾದಿ ಶರಣರ ಬಗ್ಗೆ. ಬಸವಾದಿ ಶರಣರಿಂದ ಮಾತ್ರ ಜಗತ್ತು ಬದುಕ್ತದ, ನಿಮ್ಮ ಯಾವ ಶಾಸ್ತ್ರದಿಂದ ಇಲ್ಲ. ಅಲ್ಲೆಲ್ಲ ವರ್ಣ ವ್ಯವಸ್ಥೆ ಇದೆ, ಜಾತಿ ವ್ಯವಸ್ಥೆ ಇದೆ, ಶೋಷಣೆ ಇದೆ, ಪೌರಹಿತ್ಯ ಇದೆ, ಅಂಧಶ್ರದ್ಧಾ ಇದೆ, ಮೂಢನಂಬಿಕೆ ಇದೆ. ಬಸವಾದಿ ಶರಣರು ಮಹಾಜ್ಞಾನಿಗಳು. ಚಪ್ಪಲಿ ಹೊಲಿಯವ್ರು ಹಿಡ್ಕೊಂಡು, ಸಗಣಿ ಬೆಳೆಯವ್ರು ಹಿಡ್ಕೊಂಡು, ರೈತ ಹೊಲ ಕೆಲಸ ಮಾಡ್ತಕ್ಕಂಥ ಹಿಡ್ಕೊಂಡು, ಕಸಬರಿಗೆ ಕಸ ಹೊಡೆಯೋರು ಹಿಡ್ಕೊಂಡು ಮಹಾಜ್ಞಾನಿಗಳಾಗ್ಯಾರ ರೀ. ಕುರಿ ಕಾಯೋರು, ದನ ಕಾಯೋರು, ಅವ್ರು ದೊಡ್ಡ ವಚನ ಬರ್ತಾರೆ, ಮಹಾ ಜ್ಞಾನ ಬರ್ದಾರ, ಅವರು ಜ್ಞಾನಪೂರಿತ ವಚನಗಳು ಬರ್ದಾರ. ಆ ಮಟ್ಟಕ್ಕೆ ಸಾಮಾನ್ಯ ಶರಣರಿಗೆ ಎತ್ತಿದ್ರು ಮಹಾಗುರು ಬಸವೇಶ್ವರು. ಅಂಥ ಬಸವಣ್ಣ ತಂದು ನೀವು ವರ್ಣವಾದ ನಂಬುವಂಥ ಹಿಂದೂ ಜೋಡಿಸ್ತೀರಿ ಅಂದರೆ ನಿಮ್ಮ ಉದ್ದೇಶ ಏನಿರಬೇಕು? ನೀವೇ ಆತ್ಮಾವಲೋಕನ ಮಾಡ್ಕೊಳ್ರಿ, ಆತ್ಮಾವಲೋಕನ ಮಾಡ್ಕೊಳ್ರಿ ಕುಂತು. ಹಿಂದೂ ಯಾಕೆ ಜೋಡಿಸ್ತೀರಿ ಅವ್ರಿಗೆ? ಹಿಂದೂ ಧರ್ಮ ಅನಾದಿ ಎಲ್ಲದ ತೋರಿಸ್ರಿ ನನಗೆ. ಕೊನೆಯ ಒಂದು ಸವಾಲು ನಾನು ನಿಮ್ಮ ಒಂದು ಪ್ರಶ್ನೆ ಕೇಳ್ತೀನಿ. ಹಿಂದೂ ಶಬ್ದ ನಿಮ್ಮ ಯಾವ ಶಾಸ್ತ್ರಕ್ಕೆ ಅದು ಹೇಳ್ರಿ ನನಗೆ. ನಾಳೆನೇ ಬಿಡುಗಡೆ ಮಾಡಿ ಸಾರ್ವತ್ರಿಕವಾಗಿ ಯಾವ ಶಾಸ್ತ್ರದ ಬರ್ತಿದೆ ಹಿಂದೂ ಧರ್ಮ, ಹಿಂದೂ ಶಾಸ್ತ್ರ ಅಂತ. ಅದು ಬಾಯಿಪಾಡು ತೊಗೊಂಡು ಹೊಂಟ್ರಿ ಮಂದಿಗೆ ಮರಳು ಮಾಡೋಕ್ಕೆ. ಯಾರೋ ಏನೋ ಮಾಡಿದ್ರು ಮಾಡ್ಕೊಂಡು ಹೋದ್ರಿ. ಹಿಂದೂ ರಾಷ್ಟ್ರ ಮಾಡ್ಕೊತ ಹೊಂಟಿ, ಹಿಂದೂ ರಾಷ್ಟ್ರ ಆಗಲ್ಲ ಹೋಗಲ್ಲ ಇದು ಮಾತು. ಹಿಂದೂ ರಾಷ್ಟ್ರದ ಇಲ್ಲಕ್ಕೆ ಇಷ್ಟೆಲ್ಲ ಬೇರೆ ಧರ್ಮಗಳು ಬೆಳೀತಿದ್ವು. ಇಲ್ಲಿ ಜನರಿಗೆ ತುಳಿದು ಹಾಕಿ, ಪಾತಾಳ ತುಳಿದು ಹಾಕಿ, ಇವ್ರು ಹಕ್ಕು ಕಸ್ಕೊಂಡು ಬಹಿಷ್ಕಾರ ಮಾಡಿರಿ ಅಂತ ತಿಳ್ಕೊಂಡು ಬೇರೆ ಧರ್ಮಗಳು ಬೇರೂರ್ದು ಇಲ್ಲಿ. ಇನ್ನೂ ಬುದ್ಧಿ ಬಂದಿಲ್ಲ ಇವರಿಗೆ. ಸ್ವಲ್ಪ ಉದಾರವಾದಿಗಳಾಗ್ರಿ, ಸ್ವಲ್ಪ ವಿಚಾರವಂತರಾಗ್ರಿ, ಶಾಣ್ಯರಾಗ್ರಿ. ನಮ್ಮಂಗೆ ಬದುಕ್ತಾರಪ್ಪ, ಅವ್ರು ಯಾಕೆ ಹೊರಗಿಡಬೇಕು? ಅವ್ರು ನಮ್ಮವರು, ಬಸವಣ್ಣ ಆ ಕೆಲಸ ಮಾಡಿದರು, ಎಲ್ಲ ಸಮಾಜದವ್ರಿಗೆ ನಮ್ಮವ್ರು ಅಂತ ತಿಳ್ಕೊಂಡಿದ್ರು. ನಾವು ಆ ದಾರಿ ಹಿಡ್ಕೊಂಡಂತ ಹೋಗಿ ಬರ್ರಿ, ಓಕೆ ನಿಮಗೆ. ಅದಕ್ಕೆ ಹಿಂದೂ ದಯಮಾಡಿ ಜೋಡಿಸ್ಬೇಡ್ರಿ. ಆ ಜೋಡಿಸೋದ್ರಿಂದ ಇಷ್ಟು ಹುಣ್ಯಾರವ. ನಾ ಹೇಳ್ದಲ್ಲ ಈಗ, ಎಷ್ಟು ಹುಣ್ಯಾರದವ ಇಲ್ಲ. ನಮ್ಮಲ್ಲಿ ಜಾತಿ ಇಲ್ಲ ನೀವು ಹೇಳ್ಕೊಬೋದು. ನಾನು ನಿಮ್ಮ ದೊಡ್ಡವ್ರು ಹೇಳತ್ತಾರೆ. ಮತ್ತು ದಿನನಿತ್ಯ ನೋಡ್ತಾ ಇದ್ದೀವಿ ನೀವು ಎಂಥ ಕತೆ ನಿಮ್ಮದು. ಆದ್ದರಿಂದ ಬಸವಾದಿ ಶರಣರ ಹಿಂದೂ ಸಮಾವೇಶ ಬೇಡ. ನಿಮ್ಮ ಬಸವಣ್ಣವ್ರ ಬಗ್ಗೆ ಭಕ್ತಿ ಇತ್ತು ಅಂದರೆ, ಶರಣರ ಬಗ್ಗೆ ಭಕ್ತಿ ಇತ್ತು ಅಂದ್ರೆ ಬಸವಾದಿ ಶರಣರ ಸಮಾವೇಶ ಅಂತ ಇಟ್ಕೊಳ್ಳಿ, ಗೌರವ ಇದ್ರೆ. ಅಲ್ಲ ನಿಮ್ಮ ಹಿಂದೂ ಬಿಡಲಿ ಅಂದರೆ ನೀವು ಹಿಂದೂ ಏನು ಬೃಹತ್ ಹಿಂದೂ ಸಮಾವೇಶ ಅಂತ ಇಟ್ಕೊಳ್ಳಿ, ಯಾರೂ ತಕರಾರು ಮಾಡಲ್ಲ. ಆದ್ದರಿಂದ ದಯವಿಟ್ಟು ಇಂಥ ಗೊಂದಲಕ್ಕೆ ಕೈ ಹಾಕದೆ ನೀವು ದಯಮಾಡಿ ಉದಾರವಾದಿಗಳಾಗಲಿ, ವಿಚಾರವಂತರಾಗಲಿ ಅನ್ನುವಂಥ ಮಾತು ಹೇಳ್ತಾ ನಾಡಿಗೆ ನಾನು ಎಲ್ಲರಿಗೂ ಶರಣ ಹೇಳಿ ಈ ಮಾತನ್ನು ನೀವು ಸ್ವತಃ ಚಿಂತನೆ ಮಾಡಿ. ಇಲ್ಲಿ ಏನೋ ಇದ್ರೆ ನನಗೆ ಸಲಹೆ ಕೊಡಿ. ನಾನು ಒಂದು ಮಾತು ಹೇಳೀನಿ, ಹಿಂದೂ ಅನ್ನುವಂಥ ಶಬ್ದ ಯಾವ ಶಾಸ್ತ್ರಗಿದೆ ಅನ್ನೋದನ್ನು ನಾಳೆ ಬಿಡುಗಡೆ ಮಾಡಿರಿ. ಇಲ್ಲಿಂದ ದಿಲ್ಲಿವರೆಗೆ ನಿಮ್ಮ ಭಾರತ ದೇಶ ಎಲ್ಲಿ ಯಾವ ಸಂಘಟನೆಗಳದಾವೋ ಅವರೆಲ್ಲರೂ ಕೂಡ ದಯವಿಟ್ಟು ಬಿಡುಗಡೆ ಮಾಡಿ. ಅದಕ್ಕೆ ತಂದು ಶರಣರದಾಗ ಇಲ್ಲದಂಥ ಶರಣರಿಗೆ ಇದು ತಂದು ಸೇರಿಸಬೇಡ್ರಿ ಅಂತ ಹೇಳಿ ನಾನು ನಮ್ಮ ಎರಡು ಮಾತು ಮುಗಿಸ್ತೀನಿ.